ಆತ್ಮೀಯ ವಿದ್ಯಾರ್ಥಿಗಳಿಗೆ ದ್ವಿತೀಯ PUCಯ ಇತಿಹಾಸದ ಪಾಠಕ್ಕೆ ಸ್ವಾಗತ ಸುಸ್ವಾಗತ. ನಾವೀಗಾಗಲೇ 5ನೆಯ ಅಧ್ಯಾಯ ಮಧ್ಯಕಾಲೀನ ಯುಗ, ಆ ಮಧ್ಯಕಾಲೀನ ಯುಗದ ಮೊದಲನೆಯ ಉಪಘಟಕ ದೆಹಲಿ ಸುಲ್ತಾನರು, ಇದರ 3 ಭಾಗಗಳನ್ನು ಅಭ್ಯಾಸ ಮಾಡಿದ್ದೀವಿ. ಮೊದಲನೆಯ ಭಾಗದಲ್ಲಿ ದೆಹಲಿ ಸುಲ್ತಾನರ ಆರಂಭಿಕ ಹಿನ್ನೆಲೆಯನ್ನು ತಿಳ್ಕೊಂಡ್ವಿ. ಎರಡನೆಯ ಭಾಗದಲ್ಲಿ ದೆಹಲಿ ಸುಲ್ತಾನರ ಅತ್ಯಂತ ಪ್ರಮುಖ ದೊರೆಗಳಲ್ಲಿ ಒಬ್ಬನಾದ ಅಲ್ಲಾವುದ್ದೀನ್ ಖಿಲ್ಜಿಯ ಉತ್ತರ ಭಾರತದ ದಂಡಯಾತ್ರೆ, ದಕ್ಷಿಣ ಭಾರತದ ದಂಡಯಾತ್ರೆಗಳನ್ನ ಅಭ್ಯಾಸ ಮಾಡಿದ್ವಿ. ಹಾಗೂ ಮೂರನೆಯ ಭಾಗದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ತಿಳ್ಕೊಂಡ್ವಿ. ಇವತ್ತು 4ನೆಯ ಭಾಗದಲ್ಲಿ ದೆಹಲಿ ಸುಲ್ತಾನರ ಮತ್ತೊಬ್ಬ ಪ್ರಸಿದ್ಧ ದೊರೆ ಮೊಹಮ್ಮದ್ ಬಿನ್ ತೊಗ್ಲಕ್ ಅವನ ಆಡಳಿತಾತ್ಮಕ ಸುಧಾರಣೆಗಳು, ಜೊತೆಯಲ್ಲಿ ಸೈಯದ್ ಮತ್ತು ಲೋಧಿ ಸಂತತಿಗಳ ಒಂದು ಸಂಕ್ಷಿಪ್ತ ಮಾಹಿತಿಯನ್ನ ಅಭ್ಯಾಸ ಮಾಡೋಣ. ನಾನು ನಿಮ್ಮ ಪ್ರೀತಿಯ ದತ್ತಾತ್ರೇಯ ಪರಮೇಶ್ವರ ಹೆಗಡೆ, ಇತಿಹಾಸ ಉಪನ್ಯಾಸಕ, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಬಾಡ, ಕುಮಟ, ಉತ್ತರ ಕನ್ನಡ. ಹಾಗಾದರೆ ಪಾಠವನ್ನ ಆರಂಭಿಸೋಣ. ತೊಗ್ಲಕ್ ಸಂತತಿ, ತೊಗ್ಲಕ್ ಡೈನೆಸ್ಟಿ 1320ರಿಂದ 1413. ಈ ತೊಗ್ಲಕ್ ಸಂತತಿಯನ್ನ ಸ್ಥಾಪಿಸಿದವನು ಗಿಯಾಸುದ್ದೀನ್ ತೊಗ್ಲಕ್. ಗಿಯಾಸುದ್ದೀನ್ ತೊಗ್ಲಕ್ ವಾಸ್ ದ ಫೌಂಡರ್ ಆಫ್ ದಿಸ್ ಡೈನೆಸ್ಟಿ. ಈ ತೊಗ್ಲಕ್ ಸಂತತಿಯನ್ನ ಸ್ಥಾಪಿಸಿದಂತಹ ಗಿಯಾಸುದ್ದೀನ್ ತೊಗ್ಲಕ್ ಒಬ್ಬ ನುರಿತ ಸೈನಿಕನಾಗಿದ್ದ. an experienced warrior, ನುರಿತಂತಹ ಒಬ್ಬ ಸೇನಾನಿ, ಜೊತೆಯಲ್ಲಿ ಅ ಸ್ಟೇಟ್ಸ್ಮನ್, ಒಳ್ಳೆಯ ರಾಜನೀತಿಜ್ಞ. ಒಳ್ಳೆಯ ರಾಜನೀತಿಜ್ಞನ ಜೊತೆಯಲ್ಲಿ ಆನ್ ಏಬಲ್ ಅಡ್ಮಿನಿಸ್ಟ್ರೇಟರ್, ಬಹಳ ಒಳ್ಳೆಯ ಆಡಳಿತಗಾರ ಅನಿಸ್ಕೊಂಡಿದ್ದವನು ಗಿಯಾಸುದ್ದೀನ್ ತೊಗ್ಲಕ್. ಗಿಯಾಸುದ್ದೀನ್ ತೊಗ್ಲಕ್ ಒಬ್ಬ ನುರಿತ ಸೇನಾನಿ, ಒಬ್ಬ ನುರಿತ ರಾಜನೀತಿ ತಜ್ಞ ಹಾಗೂ ಒಳ್ಳೆಯ ಆಡಳಿತಗಾರ. ಈತ ಅಲ್ಲಾವುದ್ದೀನ್ ಖಿಲ್ಜಿ ಜಾರಿಗೆ ತಂದಿದ್ದಂತಹ ನಿರ್ದಾಕ್ಷಿಣ್ಯ ಕ್ರಮಗಳನ್ನ ಆತ ತೆರವುಗೊಳಿಸ್ತಾನೆ. ಹಾರ್ಶ್ ಮೆಸರ್ಸ್ ಗಳನ್ನ ಆತ ತನ್ನ ಸಾಮ್ರಾಜ್ಯದಿಂದ ವಿಮುಕ್ತಿಗೊಳಿಸ್ತಾನೆ ಹಾಗೂ ಶಾಂತಿ ಸುವ್ಯವಸ್ಥೆಯನ್ನ ಆತ ತನ್ನ ಸಾಮ್ರಾಜ್ಯದಲ್ಲಿ ಮರಳಿ ಸ್ಥಾಪಿಸ್ತಾನೆ. He liberated all harsh measures imposed by Alauddin Khilji and restored peace and order in the kingdom. ತನ್ನ ರಾಜ್ಯದಲ್ಲಿ ಆ ಶಾಂತಿ ಸುವ್ಯವಸ್ಥೆಯನ್ನ ಸ್ಥಾಪಿಸಿದ ಕೀರ್ತಿ ಗಿಯಾಸುದ್ದೀನ್ ತೊಗಲಕ್ಕನಿಗೆ ಸಲ್ಲತ್ತೆ. ಒಂದು ಮುಖ್ಯವಾದ ವಿಷಯ, ತೊಗಲಕ್ ಸಂತತಿಯನ್ನ ಸ್ಥಾಪಿಸಿದವನು ಗಿಯಾಸುದ್ದೀನ್ ತೊಗಲಕ್. 1320ರಿಂದ 1351ರವರೆಗೆ ಆತ ಆಳ್ವಿಕೆಯನ್ನ ನಡೆಸ್ತಾನೆ. ನಾವೀಗ ಗಿಯಾಸುದ್ದೀನ್ ತೊಗಲಕ್ಕನ ನಂತರ ತೊಗಲಕ್ ಸಂತತಿಯನ್ನಾಡಿದ ಅತ್ಯಂತ ಶ್ರೇಷ್ಠ ದೊರೆ ಮೊಹಮ್ಮದ್ ಬಿನ್ ತೊಗ್ಲಕ್ 1325ರಿಂದ 1351. ತೊಗಲಕ್ ಸಂತತಿಯ ಶ್ರೇಷ್ಠ ದೊರೆ ಅನಿಸ್ಕೊಂಡವನು ಮೊಹಮ್ಮದ್ ಬಿನ್ ತೊಗ್ಲಕ್. ಈತ ಗಿಯಾಸುದ್ದೀನ್ ತೊಗಲಕ್ಕನ ಮಗ, ಸನ್ ಆಫ್ ಗಿಯಾಸುದ್ದೀನ್ ತೊಗಲಕ್. ರಾಜಕುಮಾರನಾಗಿದ್ದಾಗ ಇವನ ಹೆಸರು ಜೂನಾ ಖಾನ್ ಅಂತ. ಜೂನಾ ಖಾನ್ ಎಂಬ ಹೆಸರಿನ ಈತ 1325ರಲ್ಲಿ ತೊಗಲಕ್ ಮನೆತನದ ದೊರೆಯಾಗಿ ದೆಹಲಿ ಸುಲ್ತಾನನಾಗಿ ಅಧಿಕಾರಕ್ಕೆ ಬರ್ತಾನೆ. ಹಾಗೂ ಅಧಿಕಾರಕ್ಕೆ ಬರುವಾಗ ಆತ ಮೊಹಮ್ಮದ್ ಬಿನ್ ತೊಗಲಕ್ ಎನ್ನುವಂತಹ ಬಿರುದನ್ನ ಗಳಿಸ್ಕೊಂಡು ಸಿಂಹಾಸನಕ್ಕೆ ಬರ್ತಾನೆ. ಅಲ್ಲಿಗೆ ದ ಸನ್ ಆಫ್ ಗಿಯಾಸುದ್ದೀನ್ ತೊಗಲಕ್, ಪ್ರಿನ್ಸ್ ಜೂನಾ ಖಾನ್, ascended to throne in 1325 with the title ಮೊಹಮ್ಮದ್ ಬಿನ್ ತೊಗ್ಲಕ್. ಮೊಹಮ್ಮದ್ ಬಿನ್ ತೊಗಲಕ್ ಎಂಬ ಬಿರುದಿನೊಂದಿಗೆ ಆತ ದೆಹಲಿ ಸುಲ್ತಾನನಾಗಿ, ತೊಗಲಕ್ ಸಂತತಿಯ ಸುಲ್ತಾನನಾಗಿ 1325ರಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಹಾಗೂ 1325ರಿಂದ 51ರವರೆಗೆ ಭಾರತದ ಇತಿಹಾಸ ಕಂಡಂತಹ ಒಬ್ಬ ವರ್ಣ ರಂಜಿತ ವ್ಯಕ್ತಿಯಾಗಿ ಆತ ಕಾಣಿಸಿಕೊಳ್ತಾನೆ ಮಧ್ಯಯುಗೀನ ಇತಿಹಾಸದಲ್ಲಿ. ಇವನ ಕಾಲ 3 ಕ್ಷೇತ್ರಗಳಿಗೆ ತುಂಬಾನೇ ಹೆಸರುವಾಸಿಯಾಗಿತ್ತು. ಮೊದಲನೇದಾಗಿ ಸೈನಿಕ ಕಾರ್ಯಾಚರಣೆಗಳಿಗೆ ಹೆಸರುವಾಸಿಯಾದಂತಹ ಕಾಲ, ಜೊತೆಯಲ್ಲಿ ಆರ್ಥಿಕ ಸುಧಾರಣೆಗಳಿಗೆ ಹೆಸರಾದಂತಹ ಕಾಲ, ಜೊತೆಯಲ್ಲಿ
ಅನೇಕ ಆಡಳಿತಾತ್ಮಕ ಸುಧಾರಣೆಗಳಿಗೆ ಹೆಸರಾದಂತಹ ಕಾಲ ಮೊಹಮ್ಮದ್ ಬಿನ್ ತೊಗಲಕ್ಕನ ಕಾಲ. His period was known for military, economic and administrative experiments. ಅನೇಕ ಪ್ರಯೋಗಗಳಿಗೆ ಸಾಕ್ಷಿಯಾದಂತಹ ಕಾಲ ಮೊಹಮ್ಮದ್ ಬಿನ್ ತೊಗಲಕ್ಕನ ಕಾಲ. ಅಲ್ಲಿಗೆ ಮೊಹಮ್ಮದ್ ಬಿನ್ ತೊಗಲಕ್ ಗಿಯಾಸುದ್ದೀನ್ ತೊಗಲಕ್ಕನ ಮಗ. ಜೂನಾ ಖಾನ್ ಇವನ ಆರಂಭದ ಹೆಸರು. ಮೊಹಮ್ಮದ್ ಬಿನ್ ತೊಗಲಕ್ ಇವನ ಬಿರುದು. 1325ರಲ್ಲಿ ಸಿಂಹಾಸನಕ್ಕೆ ಬರ್ತಾನೆ. ಇವನ ಕಾಲ, ಇವನ ಅಧಿಕಾರದ ಅವಧಿ ಸೈನಿಕ, ಆರ್ಥಿಕ, ಆಡಳಿತಾತ್ಮಕ ಪ್ರಯೋಗಗಳಿಗೆ ಹೆಸರುವಾಸಿಯಾಗತ್ತೆ. ಹಾಗಾದ್ರೆ ನಾವು ಅವನ ಕೆಲವೊಂದಿಷ್ಟು ಸೈನಿಕ ಕಾರ್ಯಾಚರಣೆಗಳ ಕಡೆಗೆ ಗಮನ ಕೊಡೋಣ. ಇನ್ನೊಮ್ಮೆ ನಾವು ನೋಡ್ತಿದೀವಿ, ಸೈನಿಕ, ಆರ್ಥಿಕ ಹಾಗೂ ಆಡಳಿತಾತ್ಮಕ ಕ್ಷೇತ್ರಗಳ ಪ್ರಯೋಗಗಳಿಗೆ ಹೆಸರುವಾಸಿಯಾದಂತಹ ಕಾಲ ಮೊಹಮ್ಮದ್ ಬಿನ್ ತೊಗಲಕ್ಕನ ಕಾಲ. ಅವನ ಕೆಲವೊಂದಿಷ್ಟು ಸೈನಿಕ ಕಾರ್ಯಾಚರಣೆಗಳ ಕಡೆಗೆ ಬರೋಣ. ಮಿಲಿಟರಿ ಕ್ಯಾಂಪೇನ್ಸ್ ಆಫ್ ಮೊಹಮ್ಮದ್ ಬಿನ್ ತೊಗಲಕ್. ಅದರಲ್ಲಿ ಮೊದಲನೇದಾಗಿ ನಾವು ನೋಡ್ತೀವಿ, ಆತ ನಾಗರ್ಕೋಟ್ ಮೇಲೆ ಒಂದು ಯಶಸ್ವಿ ದಾಳಿಯನ್ನ ನಡೆಸ್ತಾನೆ 1337 ಸಾಮಾನ್ಯ ಶಕದಲ್ಲಿ. He laid successful campaign to Nagarkot in 1337. ನಾಗರ್ಕೋಟ್ ಮೇಲೆ ಒಂದು ಯಶಸ್ವಿ ದಾಳಿಯನ್ನ ಸಂಘಟಿಸ್ತಾನೆ ಮೊಹಮ್ಮದ್ ಬಿನ್ ತೊಗಲಕ್. ಆನಂತರ ಇನ್ನೊಂದು ಬಹಳ ಮಹತ್ವಪೂರ್ಣವಾದ ಅವನ ಮಹತ್ವಾಕಾಂಕ್ಷೆಯ ಒಂದು ದಂಡಯಾತ್ರೆ ಅಂತಂದ್ರೆ ಹಿಮಾಲಯದ ತಪ್ಪಲಿನಲ್ಲಿರುವಂತಹ ಕಾರಾಜಲ್ ಪ್ರದೇಶದ ಮೇಲೆ ದಂಡಯಾತ್ರೆ. ಅದನ್ನ ಕೂಡ ಆತ ಯಶಸ್ವಿಗೊಳಿಸ್ತಾನೆ. ಆದರೆ ಕಾರಾಜಲ್ನಲ್ಲಿ ಅವನ ಸೈನ್ಯ ಸಾಕಷ್ಟು ಸಂಖ್ಯೆಯ ಸೈನಿಕರನ್ನ ಅಲ್ಲಿನ ತೀವ್ರವಾದಂತಹ ಚಳಿಗೆ ಕಳ್ಕೊಳ್ಳುತ್ತೆ. ಅದು ಬೇರೆ ವಿಷಯ. He invaded to Karajal and successfully captured Karajal, but his army was suffered by severe cold on that region. ಆ ಪ್ರದೇಶದಲ್ಲಿದ್ದಂತಹ ತೀವ್ರ ಚಳಿಗೆ ಅವನ ಸೈನ್ಯ ಸಾಕಷ್ಟು ಪಾಲು ನಾಶ ಆಗತ್ತೆ. ಆದರೂ ಕಾರಾಜಲ್ ದಂಡಯಾತ್ರೆ ಯಶಸ್ವಿ ಆಗತ್ತೆ. ಜೊತೆಯಲ್ಲಿ ಆತ ಕಂಪಿಲರಾಯ, ಒರಿಸ್ಸಾದ ಸುತ್ತಮುತ್ತಲಿನ ಪ್ರದೇಶಗಳನ್ನ ಆಳ್ತಾ ಇದ್ದಂತಹ ಕಂಪಿಲರಾಯನ ಮೇಲೆ ಕೂಡ ಆತ ಯಶಸ್ವಿ ದಾಳಿಯನ್ನ ನಡೆಸ್ತಾನೆ. ವಾರಂಗಲ್ ಮತ್ತೆ ಸುತ್ತಮುತ್ತಲಿನ ಪ್ರದೇಶಗಳನ್ನ ಆಳ್ತಾ ಇದ್ದಂತಹ ಕಂಪಿಲರಾಯನ ಜೊತೆಯಲ್ಲಿ ಮೂರನೆಯ ವೀರಬಲ್ಲಾಳ, ಹೊಯ್ಸಳರ ರಾಜನಾಗಿದ್ದಂತಹ ಮೂರನೆಯ ಬಲ್ಲಾಳ, ಅವನ ಮೇಲೆ ಕೂಡ ಆತ ಒಂದು ಯಶಸ್ವಿ ದಾಳಿಯನ್ನ ನಡೆಸ್ತಾನೆ. He invaded or he defeated ಕಂಪಿಲರಾಯ and ವೀರಬಲ್ಲಾಳ 3 of ಹೊಯ್ಸಳ ರೂಲರ್. ಹೀಗೆ ಕೆಲವೊಂದಿಷ್ಟು ಸೈನಿಕ ಕಾರ್ಯಾಚರಣೆಗಳನ್ನ ನಡೆಸ್ತಾನೆ ಮೊಹಮ್ಮದ್ ಬಿನ್ ತೊಗ್ಲಕ್. ಇವನ ಕಾಲದಲ್ಲಿ ದಂಗೆಗಳು ವಿಪರೀತವಾಗಿ ನಡೀತಾ ಇದ್ವು. ಹಿಂದೂ ಮುಖಂಡರ ದಂಗೆ ಒಂದು ಕಡೆ ಹಾಗೂ ಮುಸ್ಲಿಂ ಪ್ರಾಂತ್ಯಗಳ ರಾಜ್ಯಪಾಲರ ದಂಗೆ ಇನ್ನೊಂದು ಕಡೆ. ಆದರೆ ಇವೆರಡನ್ನ ನಿರ್ದಯವಾಗಿ ಹತ್ತಿಕ್ಕುವಲ್ಲಿ ಯಶಸ್ವಿಯಾಗ್ತಾನೆ ಮೊಹಮ್ಮದ್ ಬಿನ್ ತೊಗ್ಲಕ್. ಲೇಟರ್ he faced the rebellions of Hindu chiefs and Muslim provincial governors, but those rebellions were ruthlessly suppressed by Muhammad bin Tughlaq. ಅವುಗಳನ್ನ ನಿರ್ದಯವಾಗಿ ಹತ್ತಿಕ್ತಾನೆ. ಇದು ಇವನ ಸೈನಿಕ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ವಿಚಾರಗಳು. ನಾಗರ್ಕೋಟ್ ಮೇಲೆ ದಾಳಿ, ಕಾರಾಜಲನ್ನ ಗೆದ್ದುಕೊಂಡಂತಹ ಘಟನೆ, ಕಂಪಿಲರಾಯನನ್ನ ಗೆದ್ದಂತಹ ಘಟನೆ, ಮೂರನೇ ಬಲ್ಲಾಳನನ್ನ ಗೆದ್ದಂತಹ ಘಟನೆ, ಜೊತೆಯಲ್ಲಿ ಹಿಂದೂ ಮುಖಂಡರ ಹಾಗೂ ಮುಸ್ಲಿಂ ಪ್ರಾಂತ್ಯಾಧಿಕಾರಿಗಳನ್ನ ಅವರ ದಂಗೆಯನ್ನ ಯಶಸ್ವಿಯಾಗಿ ಅಡಗಿಸಿದ ಮೇಲೆ ನಾವು ಬಹಳ ಮುಖ್ಯವಾದಂತಹ ಒಂದು ಭಾಗಕ್ಕೆ ಬರ್ತಾ ಇದ್ದೀವಿ. ಅದುವೇ ಅವನ ಆಡಳಿತಾತ್ಮಕ ಪ್ರಯೋಗಗಳು. ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಆಫ್ ಮೊಹಮ್ಮದ್ ಬಿನ್ ತೊಗ್ಲಕ್, ಅಥವಾ ಇದನ್ನ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆರಿಮೆಂಟ್ಸ್ ಆಫ್ ಮೊಹಮ್ಮದ್ ಬಿನ್ ತೊಗ್ಲಕ್ ಅಂತ ಕೂಡ ಕರಿತೀವಿ. ಆಡಳಿತಾತ್ಮಕ ಪ್ರಯೋಗಗಳು. ದೇರ್ ಆರ್ 3 ಎಕ್ಸ್ಪೆರಿಮೆಂಟ್ಸ್. 3 ಪ್ರಮುಖವಾದಂತಹ ಪ್ರಯೋಗಗಳಿದ್ದಾವೆ. ಮೊದಲನೆಯ ಪ್ರಯೋಗ ದೋಅಬ್ ನಲ್ಲಿ ತೆರಿಗೆಯ ಹೆಚ್ಚಳ, ಇನ್ಕ್ರೀಸ್ ಆಫ್ ಟ್ಯಾಕ್ಸ್ ಇನ್ ದ ದೋಅಬ್ ರೀಜನ್. ಎರಡನೇದು ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್, ರಾಜಧಾನಿಯ ಬದಲಾವಣೆ. 1327ರಲ್ಲಿ ಆತ ರಾಜಧಾನಿಯನ್ನ ಬದಲಾಯಿಸುವ ಪ್ರಯೋಗಕ್ಕೆ ಇಳಿತಾನೆ. ಹಾಗೂ ಕೊನೆಯಲ್ಲಿ ಟೋಕನ್ ಕರೆನ್ಸಿ ರಿಫಾರ್ಮ್ಸ್, ಸಾಂಕೇತಿಕ ನಾಣ್ಯಗಳ ಚಲಾವಣೆ 1329ರಿಂದ 32ರ ಅವಧಿ. ಹೀಗೆ ಈ 3 ಪ್ರಯೋಗಗಳನ್ನ ಆತ ತನ್ನ ಅಧಿಕಾರದ ಅವಧಿಯಲ್ಲಿ ನಡೆಸ್ತಾನೆ. ಹಾಗೂ ಈ ಪ್ರಯೋಗಗಳು ಅವನಿಗೊಂದು ವಿಶೇಷತೆಯನ್ನು ತಂದುಕೊಡುತ್ತೆ. 3 ಪ್ರಯೋಗಗಳು
ದೋಅಬ್ನಲ್ಲಿ ತೆರಿಗೆಯ ಹೆಚ್ಚಳ, ರಾಜಧಾನಿಯ ಬದಲಾವಣೆ, ಸಾಂಕೇತಿಕ ನಾಣ್ಯಗಳ ಚಲಾವಣೆ. ಒಂದೊಂದಾಗಿ ವಿವರವಾಗಿ ನಾವು ನೋಡ್ತಾ ಬಂದ್ರೆ ಮೊದಲನೆಯ ಪ್ರಯೋಗಕ್ಕೆ ಬರೋಣ. ಅವನ ಆಡಳಿತಾತ್ಮಕ ಸುಧಾರಣೆಗಳು, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಆರ್ ಎಕ್ಸ್ಪೆರಿಮೆಂಟ್ಸ್ ಆಫ್ ಮೊಹಮ್ಮದ್ ಬಿನ್ ತುಘಲಕ್. ಫಸ್ಟ್ ಒನ್, ಇನ್ಕ್ರೀಸ್ ಆಫ್ ಟ್ಯಾಕ್ಸ್ ಇನ್ ದೋಅಬ್ ರೀಜನ್. ದೋಅಬ್ ನಲ್ಲಿ ತೆರಿಗೆಯ ಹೆಚ್ಚಳ. ದೋಅಬ್ ಅನ್ನೋದು ಯಾವ ಪ್ರದೇಶ? ಈ ತೆರಿಗೆಯ ಹೆಚ್ಚಳದ ಉದ್ದೇಶವೇನು? ಈ ಪ್ರಯೋಗ ಯಶಸ್ವಿ ಆಯ್ತಾ ಅಥವಾ ವೈಫಲ್ಯವನ್ನ ಅನುಭವಿಸಿತಾ? ಹಾಗೂ ಈ ತೆರಿಗೆಯ ಸುಧಾರಣೆಯ ಪ್ರಯೋಗದ ಪರಿಣಾಮಗಳೇನು? ಒಂದು ಪುಟ್ಟ ವಿಮರ್ಶೆಯೊಂದಿಗೆ ನಾವು ಮೊದಲನೆಯ ಪ್ರಯೋಗವನ್ನ ವ್ಯವಸ್ಥಿತವಾಗಿ ಅಧ್ಯಯನ ಮಾಡೋಣ. ಮೊದಲನೇದು ಉದ್ದೇಶ. ಯಾವ ಉದ್ದೇಶವನ್ನ ಇಟ್ಕೊಂಡಿದ್ದ? ಅದರ ಪರ್ಪಸ್ ಏನಾಗಿತ್ತು ಅಂತ ನಾವು ಗಮನಿಸುವುದಾದ್ರೆ, ರಾಜ್ಯದ ಆದಾಯವನ್ನ ಹೆಚ್ಚಿಸುವುದು. ಏಕೈಕ ಉದ್ದೇಶದೊಂದಿಗೆ ಆತ ದೋಅಬ್ನಲ್ಲಿ ತೆರಿಗೆಯನ್ನು ಹೆಚ್ಚಿಸ್ತಾನೆ. ಸಾಮ್ರಾಜ್ಯದ ಆದಾಯವನ್ನ ಹೆಚ್ಚಿಸಬೇಕು, ಖಜಾನೆಯನ್ನ ತುಂಬಿಸಬೇಕು. ಟು ಎನ್ಹಾನ್ಸ್ ದ ರೆವಿನ್ಯೂಸ್ ಆಫ್ ಹಿಸ್ ಎಂಪೈರ್. ದಿಸ್ ಇಸ್ ದ ಮೇನ್ ಪರ್ಪಸ್. ಈ ಉದ್ದೇಶವನ್ನ ಇಟ್ಕೊಂಡು, ಸಾಮ್ರಾಜ್ಯದ ಆದಾಯವನ್ನ ಹೆಚ್ಚಿಸುವಂತಹ ಉದ್ದೇಶವನ್ನ ಇಟ್ಕೊಂಡು ಆತ ದೋಅಬ್ನಲ್ಲಿ ತೆರಿಗೆಯನ್ನ ಹೆಚ್ಚಿಸ್ತಾನೆ. ಅಲ್ಲಿಗೆ ಉದ್ದೇಶ ಸ್ಪಷ್ಟವಾಗಿದೆ. ಸ್ಥಳ ಯಾವುದು? ಆತ ಆಯ್ಕೆ ಮಾಡಿಕೊಂಡ ಸ್ಥಳ ಗಂಗಾ ಮತ್ತು ಯಮುನಾ ನದಿಗಳ ಅತ್ಯಂತ ಫಲವತ್ತಾದ ಸಮೃದ್ಧವಾದಂತಹ ಪ್ರದೇಶ. ಗಂಗಾ ಮತ್ತು ಯಮುನಾ ನದಿಗಳ ನಡುವಿನ ಪ್ರದೇಶ, ಎರಡು ನದಿಗಳ ನಡುವಿನ ಪ್ರದೇಶವನ್ನ ದೋಅಬ್ ಅಂತ ಕರೀತಾರೆ. ಗಂಗಾ ಮತ್ತು ಯಮುನಾ ನದಿಗಳ ಅತ್ಯಂತ ಫಲವತ್ತಾದ ಮೆಕ್ಕಲು ಮಣ್ಣಿನ ಆ ಪ್ರದೇಶವನ್ನ ತನ್ನ ತೆರಿಗೆಯ ಹೆಚ್ಚಳದ ಕ್ಷೇತ್ರವನ್ನಾಗಿ ಆಯ್ಕೆ ಮಾಡಿಕೊಳ್ತಾನೆ ಮೊಹಮ್ಮದ್ ಬಿನ್ ತುಘಲಕ್. ಅಲ್ಲಿಗೆ ಮೊದಲನೆಯ ಪ್ರಯೋಗದ ಉದ್ದೇಶ ಸ್ಪಷ್ಟವಾಗಿದೆ, ಸಾಮ್ರಾಜ್ಯದ ಆದಾಯ ಹೆಚ್ಚಿಸಬೇಕು. ಎರಡನೆಯ ಉದ್ದೇಶ, ಎರಡನೆಯ ಆಯ್ಕೆ ಮಾಡಿಕೊಂಡ ಸ್ಥಳದ ಬಗ್ಗೆ ನಮ್ಗೆ ಸರಿಯಾದಂತಹ ಮಾಹಿತಿ ಸಿಕ್ಕಿದೆ. ಗಂಗಾ ಯಮುನಾ ನದಿಗಳ ಫಲವತ್ತಾದ ಪ್ರದೇಶವನ್ನ ತನ್ನ ಈ ತೆರಿಗೆಯ ಹೆಚ್ಚಳಕ್ಕಾಗಿ ಬಳಸ್ಕೊಳ್ತಾನೆ. ಆದ್ರೂ ಕೂಡ ಈ ಪ್ರಯೋಗ ಅಯಶಸ್ವಿಯಾಗತ್ತೆ, ವೈಫಲ್ಯವನ್ನ ಕಾಣುತ್ತೆ. ಅವನ ಉದ್ದೇಶದಲ್ಲಿ ನಾವು ಯಾವುದೇ ರೀತಿಯ ದೋಷವನ್ನ ಕಾಣಲ್ಲ. ಆಯ್ಕೆ ಮಾಡಿಕೊಂಡಂತಹ ಸ್ಥಳದಲ್ಲಿ ಕೂಡ ಯಾವ ದೋಷವೂ ಇಲ್ಲ. ಆದಾಗ್ಯೂ ಯಾಕೆ ಇವನ ಈ ಪ್ರಯೋಗ ಅಯಶಸ್ವಿ ಆಯಿತು, ವೈಫಲ್ಯವನ್ನ ಅನುಭವಿಸಿತು ಅನ್ನೋದನ್ನ ನೋಡೋದಾದ್ರೆ, ವೈಫಲ್ಯಕ್ಕೆ ಕಾರಣಗಳು, ಫೇಲ್ಯೂವರ್ಸ್, ರೀಸನ್ ಫಾರ್ ಫೇಲ್ಯೂವರ್. ಯಾವ ಕಾರಣಕ್ಕೆ ಈ ಪ್ರಯೋಗ ವೈಫಲ್ಯವನ್ನ ಅನುಭವಿಸಿತು ಅಂತ ನೋಡೋದಾದ್ರೆ, ಮೊದಲನೇದಾಗಿ ತೆರಿಗೆಯ ಹೆಚ್ಚಳ ಅತ್ಯಧಿಕವಾಗಿತ್ತು. ದ ಟ್ಯಾಕ್ಸ್ ಹೈಕ್ ವಾಸ್ ಟೂ ಸ್ಟೀಪ್. ತೆರಿಗೆಯ ಹೆಚ್ಚಳ ಆಲ್ಮೋಸ್ಟ್ ಆಲ್ 2 ಪಟ್ಟು ಹೆಚ್ಚು ತೆರಿಗೆಯನ್ನ ವಿಧಿಸ್ತಾನೆ. ಆ ಅತಿಯಾದಂತಹ ಹೆಚ್ಚಳವೇ, ತೆರಿಗೆಯ ಅತಿಯಾದ ಹೆಚ್ಚಳವೇ ವೈಫಲ್ಯದ ಮೊದಲ ಕಾರಣ, ಪ್ರಮುಖ ಕಾರಣವಾಗಿ ಗೋಚರಿಸುತ್ತೆ. ಎರಡನೇದು, ಆತ ಈ ಪ್ರಯೋಗವನ್ನ ಪ್ರಯೋಗಿಸಿದಂತಹ ಕಾಲ ಸರಿ ಇರಲಿಲ್ಲ. ಅಸಮರ್ಪಕವಾದಂತಹ ಮಳೆಯಿಂದ ರೈತರು ಸಂತೋಷದಲ್ಲಿ ಇರಲಿಲ್ಲ, ಅಸಂತೋಷಗೊಂಡಿದ್ದಂತಹ ಸಂದರ್ಭ. ರೈತರು ಬರಗಾಲದ ನೆರಳಿನಲ್ಲಿದ್ದಂತಹ ಸಂದರ್ಭ. ಕ್ಷಾಮದ ಮಡಿಲಲ್ಲಿದ್ದಂತಹ ರೈತರಿಗೆ ಈ ಹೆಚ್ಚುವರಿ ತೆರಿಗೆಯನ್ನ ಕೊಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಅಲ್ಲಿಗೆ ಜಾರಿಗೆ ತನ್ನಂತಹ ಕಾಲ ಸರಿ ಇರಲಿಲ್ಲ. ಇಂಟ್ರೊಡ್ಯೂಸ್ಡ್ ಅಟ್ ಎ ಟೈಮ್ ವೆನ್ ಲ್ಯಾಕ್ ಆಫ್ ರೈನ್ಫಾಲ್ ಹ್ಯಾಡ್ ಆಲ್ರೆಡಿ ಕ್ರಿಯೇಟೆಡ್ ಮಚ್ ಅನ್ಹ್ಯಾಪಿನೆಸ್. ಹೇಗಿತ್ತು ಕಾಲ ಅಂತಂದ್ರೆ, ಅವನು ಸಂದರ್ಭ ಹೇಗಿತ್ತು, ಆ ತೆರಿಗೆಯನ್ನ ಅತ್ಯಧಿಕಗೊಳಿಸಿದ್ದು ಅಂತಂದ್ರೆ, ಅಸಮರ್ಪಕ ಮಳೆಯಿಂದಾಗಿ ಲ್ಯಾಕ್ ಆಫ್ ರೈನ್ಫಾಲ್. ಆ ಲ್ಯಾಕ್ ಆಫ್ ರೈನ್ಫಾಲ್ ಅಥವಾ ಮಳೆಯ ಅಭಾವ ರೈತರಲ್ಲಿ ಅಸಂತೋಷವನ್ನ ಹುಟ್ಟು ಹಾಕಿದ್ದ ಸಂದರ್ಭ. ಬೆಳೆದ ಬೆಳೆ ಸರಿಯಾಗಿ ಬರದೇ ಇದ್ದಾಗ ಆಗಬಹುದಾದಂತಹ ದುಃಖ ರೈತರನ್ನ ಆವರಿಸಿದ್ದ ಸಂದರ್ಭ. ಅಂತಹ ಕ್ಲಿಷ್ಟಕರ ಸಂದರ್ಭದಲ್ಲಿ ಆತ ತೆರಿಗೆಯ ಹೆಚ್ಚಳವನ್ನ ತರ್ತಾನೆ. ಮೂರನೇದು ಬಹಳ ಮುಖ್ಯವಾಗಿದ್ದು, ತೆರಿಗೆ ಕೊಡಲಾಗದ ರೈತರನ್ನ ನಿರ್ದಯವಾಗಿ ಆತ ಶಿಕ್ಷಿಸ್ತಾನೆ. ಮೊದಲೇ ತೆರಿಗೆಯ ಹೆಚ್ಚಳ ಅತ್ಯಧಿಕವಾಗಿದೆ, ರೈತರು ಅಸಂತೋಷಗೊಂಡಂತಹ ಸಂದರ್ಭ, ಬೆಳೆ ಇಲ್ಲ, ಬರಗಾಲ ಬಂದಿದೆ. ಇಂತಹ ಸಂದರ್ಭದಲ್ಲಿ ರೈತರಿಗೆ ತೆರಿಗೆ ಕೊಡ್ಲಿಕ್ಕಾಗ್ಲಿಲ್ಲ ಅನ್ನೋ ಕಾರಣಕ್ಕೆ ಅವರನ್ನ ಉಗ್ರವಾಗಿ, ಕಠಿಣವಾಗಿ ಶಿಕ್ಷೆಗೆ ಗುರಿಪಡಿಸ್ತಾನೆ. ವೆನ್ ದ ಫಾರ್ಮರ್ಸ್ ವೇರ್ ಅನೇಬಲ್ ಟು ಪೇ, ದೇ ವೇರ್ ರುತ್ಲೆಸ್ಲಿ ಪನಿಶ್ಡ್. ನಿರ್ದಯವಾಗಿ ಅವರನ್ನ ಶಿಕ್ಷೆಗೆ ಗುರಿಪಡಿಸ್ತಾನೆ. ಹೀಗೆ ಈ 3 ಕಾರಣಗಳಿಂದ ಮೊಹಮ್ಮದ್ ಬಿನ್ ತುಘಲಕನ ಮೊದಲನೆಯ ಪ್ರಯೋಗ ವೈಫಲ್ಯದ ದಾರಿಯನ್ನ ಅನುಭವಿಸುತ್ತೆ. ತೆರಿಗೆಯ ಹೆಚ್ಚಳ ಅತ್ಯಧಿಕವಾಗಿತ್ತು, ಆತ ಜಾರಿಗೆ ತನ್ನಂತಹ ಕಾಲ
ಸರಿಯಾದದ್ದು ಆಗಿರ್ಲಿಲ್ಲ. ತೆರಿಗೆ ಕೊಡದ ರೈತರನ್ನ ಆತ ನಿರ್ದಯವಾಗಿ ನಿರ್ದಾಕ್ಷಿಣ್ಯವಾಗಿ ಶಿಕ್ಷೆಗೆ ಗುರಿಪಡಿಸಿದ್ದು ಒಳ್ಳೆಯ ಕ್ರಮ ಆಗಿರಲಿಲ್ಲ. ವೈಫಲ್ಯದ ಕಾರಣದ ನಂತರ ನಾವು ಪರಿಣಾಮಗಳ ಕಡೆಗೆ ಬರಬೇಕು. ಹಾಗಾದ್ರೆ ಈ ತೆರಿಗೆಯ ಹೆಚ್ಚಳದ ಪ್ರಯೋಗ ಯಾವೆಲ್ಲ ರಿಸಲ್ಟ್ ಗಳಿಗೆ ಕಾರಣವಾಯಿತು, ಪರಿಣಾಮಗಳಿಗೆ ಕಾರಣವಾಯಿತು ಅಂತ ನೋಡೋದಾದ್ರೆ, ತೆರಿಗೆಯನ್ನ ಕೊಡ್ಲಿಕ್ಕಾಗ್ಲಿಲ್ಲ ರೈತರಿಗೆ, ಅವರನ್ನ ಉಗ್ರವಾಗಿ ಶಿಕ್ಷಿಸಿದ. ಹಾಗಾಗಿ ರೈತರು ತಮ್ಮ ಕೃಷಿ ಭೂಮಿಯನ್ನೇ ಬಿಟ್ಟು ಹಿಮಾಲಯದ ತಪ್ಪಲಿನ ಕಡೆಗೆ ಪಲಾಯನವನ್ನ ಗೈದರು. ಅಲ್ಲಿಗೆ ಫಲವತ್ತಾದಂತಹ ಕೃಷಿ ಭೂಮಿಯನ್ನ ರೈತರು ತೊರೆದರು. ಇದು ಬಹಳ ಮಹತ್ವದ ಪರಿಣಾಮ. ರೈತರು ಕೃಷಿ ಭೂಮಿಯನ್ನ ತೊರೆದರು. ಫಾರ್ಮರ್ಸ್ ಲೆಫ್ಟ್ ದ ಫಾರ್ಮ್ ಲ್ಯಾಂಡ್. ತಮ್ಮ ಉಳುಮೆ ಮಾಡುವ ಭೂಮಿಯನ್ನ, ಕೃಷಿ ಭೂಮಿಯನ್ನ ಅವರು ತೊರೆದು ಓಡಿ ಹೋಗ್ತಾರೆ. ಕೃಷಿ ಭೂಮಿಯನ್ನ ದ ಫಾರ್ಮರ್ಸ್ ಲೆಫ್ಟ್ ದ ಫಾರ್ಮ್ ಲ್ಯಾಂಡ್ಸ್. ಅಲ್ಲಿಗೆ ಕೃಷಿಯನ್ನ ಮಾಡದೆ ರೈತರು ಕೃಷಿ ಭೂಮಿಯನ್ನ ತೊರೆದದ್ರಿಂದ ಆ ಫಲವತ್ತಾದ ಕೃಷಿ ಭೂಮಿ, ಗಂಗಾ ಯಮುನಾ ನದಿಗಳ ಆ ಫಲವತ್ತಾದ ಮೆಕ್ಕಲು ಮಣ್ಣನ್ನ ಹೊಂದಿದ್ದಂತಹ ಭೂಮಿ ಬಂಜರು ಭೂಮಿಯಾಗಿ ಪರಿವರ್ತನೆಯಾಗತ್ತೆ. ಸಮೃದ್ಧವಾದ ಕೃಷಿ ಭೂಮಿ ಬಂಜರು ಭೂಮಿಯಾಯಿತು. ಫರ್ಟೈಲ್ ಲ್ಯಾಂಡ್ ಕನ್ವರ್ಟೆಡ್ ಟು ಬ್ಯಾರನ್ ಲ್ಯಾಂಡ್. ಅಲ್ಲಿಗೆ ಅತ್ಯಂತ ಫಲವತ್ತಾದಂತಹ ಭೂಮಿ ಬಂಜರು ಭೂಮಿಯಾಗಿ ಪರಿವರ್ತನೆ ಆಯಿತು. ದ ಫರ್ಟೈಲ್ ಲ್ಯಾಂಡ್ ಬಿಕೇಮ್ ಬ್ಯಾರನ್ ಲ್ಯಾಂಡ್ ಅನ್ನೋದನ್ನ ಎರಡನೆಯ ರಿಸಲ್ಟ್ ಅಲ್ಲಿ ನೋಡ್ತೀವಿ. ರೈತರು ಕೃಷಿ ಭೂಮಿಯನ್ನ ತೊರೆದರು, ಫಲವತ್ತಾದ ಭೂಮಿ ಬಂಜರು ಭೂಮಿಯಾಯಿತು. ಹಾಗೂ ಈ ಪ್ರಯೋಗದಿಂದ ಸುಲ್ತಾನ್ನ ಜನಪ್ರಿಯತೆ ಪಾತಾಳಕ್ಕೆ ಕುಸಿಯಿತು. ಸುಲ್ತಾನ ಜನಪ್ರಿಯತೆಯನ್ನ ಕಳೆದುಕೊಂಡ. ಸುಲ್ತಾನ ಲಾಸ್ಟ್ ಹಿಸ್ ಪಾಪ್ಯುಲಾರಿಟಿ. ಅಲ್ಲಿಗೆ ಬಹಳ ಮಹತ್ವದ 3 ಪರಿಣಾಮಗಳು. ರೈತರು ಕೃಷಿ ಭೂಮಿಯನ್ನ ತೊರೆದರು, ಫಲವತ್ತಾದ ಭೂಮಿ ಬಂಜರು ಭೂಮಿಯಾಯಿತು, ಸುಲ್ತಾನನ ಜನಪ್ರಿಯತೆ ನಾಶ ಆಯಿತು. ಆ ನಂತರದಲ್ಲಿ ನಾವು ವಿಮರ್ಶೆಯ ಕಡೆಗೆ ಬರಬೇಕು. ಈ ವಿಮರ್ಶೆ ನಿಮ್ಗೆ ಸ್ವಂತ, ನೀವು ಹೇಗ್ ಬೇಕಾದ್ರೂ ಇದನ್ನ ವಿಮರ್ಶೆ ಮಾಡಬಹುದು. ಒಂದು ಮಾದರಿ ವಿಮರ್ಶೆಯನ್ನಷ್ಟೇ ಇಟ್ಕೊಂಡಿದ್ದೀನಿ. ಇದಕ್ಕೆ ಕೆಲವೊಂದು ಅಂಶಗಳನ್ನ ನೀವು ಕೂಡ ಏನ್ ಮಾಡಬಹುದು, ಸೇರಿಸ್ಕೊಳ್ಬಹುದು. ಈತನ ಒಟ್ಟಾರೆ ಈ ಪ್ರಯೋಗವನ್ನ ಗಮನಿಸಿದಾಗ ಪ್ರಯೋಗ ಉತ್ತಮವಾಗಿಯೇ ಇತ್ತು. ಆದರೆ ಆ ಪ್ರಯೋಗವನ್ನ ಆತ ಹಂತ ಹಂತವಾಗಿ ಸರಿಯಾದಂತಹ ಕಾಲದಲ್ಲಿ ಜಾರಿಗೆ ತರಬೇಕಿತ್ತು. ಆಗ ಬಹುಶಃ ಈ ಪ್ರಯೋಗ ಒಂದು ಮಾದರಿ ಪ್ರಯೋಗ ಆಗ್ತಿತ್ತೇನೋ. ಇದಕ್ಕೆ ನೀವು ಸಪೋರ್ಟಿವ್ ಆಗಿ ಬೇರೆ ಬೇರೆ ಪಾಯಿಂಟ್ಸ್ ಗಳನ್ನ ಸೇರಿಸ್ಕೊಳ್ಬಹುದು. ಆತ ಮೊದಲು ಸೌಲಭ್ಯಗಳನ್ನ ಒದಗಿಸ್ಕೊಡ್ಬೇಕಾಗಿತ್ತು, ನೀರಾವರಿ ಸೌಲಭ್ಯವನ್ನ ಒದಗಿಸ್ಕೊಡ್ಬೇಕಾಗಿತ್ತು, ರೈತರ ಕಷ್ಟವನ್ನ ಕೇಳಬೇಕಾಗಿತ್ತು, ರೈತರಿಗೆ ಶಿಕ್ಷೆಯನ್ನ ಕೊಡಬಾರ್ದಿತ್ತು, ಸರಿಯಾದಂತಹ ಕಾಲದಲ್ಲಿ ಇದನ್ನ ಜಾರಿಗೆ ತರಬೇಕಿತ್ತು, ತೆರಿಗೆಯ ಹೆಚ್ಚಳವನ್ನ ಒಮ್ಮಿಂದೊಮ್ಮೆಲೆ ತುಂಬಾ ಜಾಸ್ತಿ ಮಾಡಬಾರ್ದಿತ್ತು. ಹೀಗೆ ಈ ಎಲ್ಲ ವಿಮರ್ಶೆಗಳನ್ನ ನಾವಿಲ್ಲಿ ಕ್ರೋಢೀಕರಿಸಿ ಒಂದು ಸಣ್ಣ ವಾಕ್ಯದಲ್ಲಿ ಅದನ್ನ ಬರೆಯೋದಾದ್ರೆ, ಕಂದಾಯದ ಹೆಚ್ಚಳ ಚೆನ್ನಾಗಿನೇ ಇದೆ, ಸಮರ್ಪಕವಾಗಿಯೇ ಇದೆ, ಆದ್ರೆ ಸಂದರ್ಭ ಸರಿ ಇರಲಿಲ್ಲ. ಸರಿಯಾದ ಸಂದರ್ಭದಲ್ಲಿ ಅದನ್ನ ಹಂತ ಹಂತವಾಗಿ ಹೆಚ್ಚಿಸಬೇಕಾಗಿತ್ತು ಅನ್ನೋದನ್ನ ನಾವು ವಿಮರ್ಶೆಯಲ್ಲಿ ಸಂಕ್ಷಿಪ್ತವಾಗಿ ಬರೀಬಹುದು. ಆಲ್ದೋ ದ ರೆವಿನ್ಯೂ ಇನ್ಕ್ರೀಸ್ ವಾಸ್ ಪ್ರಾಕ್ಟಿಕಲ್, ಬಟ್ ರೆವಿನ್ಯೂ ನೀಡ್ಸ್ ಟು ಬಿ ಗ್ರಾಜುವಲಿ ಇನ್ಕ್ರೀಸ್ಡ್. ಹಂತ ಹಂತವಾಗಿ ಅದನ್ನ ಹೆಚ್ಚಳ ಮಾಡಬೇಕಾಗಿತ್ತು. ಇನ್ ದ ರೈಟ್ ಕಾಂಟೆಸ್ಟ್, ಅದನ್ನ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಆತ ಹೆಚ್ಚಿಸಬೇಕಾಗಿತ್ತು. ಅಲ್ಲಿಗೆ ಮೊದಲನೆಯ ಪ್ರಯೋಗವನ್ನು ನಾವು ಅಭ್ಯಾಸ ಮಾಡಿದೀವಿ. ದೋಆಬ್ನಲ್ಲಿ ತೆರಿಗೆಯ ಹೆಚ್ಚಳ, ಸಾಮ್ರಾಜ್ಯದ ಆದಾಯವನ್ನು ಹೆಚ್ಚಿಸುವುದೇ ಇದರ ಮುಖ್ಯ ಉದ್ದೇಶ. ಆಯ್ಕೆ ಮಾಡಿಕೊಂಡ ಸ್ಥಳ ಗಂಗಾ ಯಮುನಾ ನದಿಗಳ ಫಲವತ್ತಾದ ದೋಆಬ್ ಪ್ರದೇಶ. ಆದರೂ ಈ ಪ್ರಯೋಗ ಯಶಸ್ವಿಯಾಯಿತು. ತೆರಿಗೆಯ ಹೆಚ್ಚಳ ಅತ್ಯಧಿಕವಾಗಿತ್ತು ಹಾಗೂ ರೈತರು ಅಸಂತೋಷಗೊಂಡಿದ್ದ ಸಂದರ್ಭದಲ್ಲಿ, ಬರಗಾಲದ ಸಂದರ್ಭದಲ್ಲಿ ಜಾರಿಗೊಳಿಸಿದ. ಕಂದಾಯ ಕೊಡದ ರೈತರನ್ನ ಉಗ್ರವಾಗಿ ಶಿಕ್ಷಿಸಿದ. ಪರಿಣಾಮಗಳಿಗೆ ಬಂದ್ರೆ, ಕೃಷಿ ಭೂಮಿಯನ್ನ ರೈತರು ತೊರೆದರು, ಫಲವತ್ತಾದ ಕೃಷಿ ಭೂಮಿ ಬಂಜರು ಭೂಮಿ ಆಯಿತು. ಸುಲ್ತಾನ ತನ್ನ ಜನಪ್ರಿಯತೆಯನ್ನು ಕಳ್ಕೊಂಡ. ವಿಮರ್ಶೆಗೆ ಬರೋದಾದ್ರೆ, ಇದನ್ನ ಸರಿಯಾದ ಸಂದರ್ಭದಲ್ಲಿ ಹಂತ ಹಂತವಾಗಿ ಸಮರ್ಪಕವಾದ ಕಾಲದಲ್ಲಿ ಇದನ್ನ ಜಾರಿಗೆ ತರಬೇಕಿತ್ತು ಅನ್ನೋದ್ರೊಂದಿಗೆ ನಾವು ಮೊದಲನೆಯ ಪ್ರಯೋಗವನ್ನ ಮುಗಿಸಿ ಎರಡನೆಯ ಪ್ರಯೋಗದ ಕಡೆಗೆ ಬರ್ತೀವಿ. ಬಹಳ ಮುಖ್ಯವಾದ ಮತ್ತೊಂದು ಪ್ರಮುಖ ಪ್ರಯೋಗ ರಾಜಧಾನಿಯ ಬದಲಾವಣೆ, ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಇನ್ ಕಾಮನ್ ಇರಾ 1327. ರಾಜಧಾನಿಯ ಬದಲಾವಣೆ. ಈ ರಾಜಧಾನಿಯ ಬದಲಾವಣೆ ಒಂದು ಆಡಳಿತಾತ್ಮಕ ಪ್ರಯೋಗ. ಮೊದಲನೇದು ಆರ್ಥಿಕವಾದಂತಹ ಒಂದು ಪ್ರಯೋಗ ಅಂತ ಗಮನಿಸ್ತೀವಿ. ಬದಲಾವಣೆ ಯಾವ ತರ ಮಾಡ್ದ, ಎಲ್ಲಿಂದ ಎಲ್ಲಿಗೆ ಬದಲಾವಣೆಯನ್ನ ಮಾಡ್ದ ರಾಜಧಾನಿಯನ್ನ ಅಂದ್ರೆ,
ಅದುವರೆಗೆ ದೆಹಲಿ ಸುಲ್ತಾನರ ರಾಜಧಾನಿಯಾಗಿದ್ದು ದೆಹಲಿ. ಆರಂಭದಲ್ಲಿ ಲಾಹೋರ್ ಆಗಿತ್ತು. ಇಲ್ತಮಶ್ ಅದನ್ನ ದೆಹಲಿಗೆ ವರ್ಗಾಯಿಸಿದ್ದ ಅಂತ ನೋಡ್ತೀವಿ. ಈತ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನ ವರ್ಗಾಯಿಸ್ತಾನೆ. ಅಲ್ಲಿಗೆ ರಾಜಧಾನಿ ಬದಲಾವಣೆಗೊಳ್ತಾ ಇರುವಂತಹ ಸ್ಥಳ ದೆಹಲಿಯಿಂದ ದೇವಗಿರಿಗೆ. ಶಿಫ್ಟ್ ದ ಕ್ಯಾಪಿಟಲ್ ಫ್ರಾಮ್ ಡೆಲ್ಲಿ ಟು ದೇವಗಿರಿ. ನಾವು ನಕ್ಷೆಯಲ್ಲಿ ಗಮನಿಸ್ತಾ ಇದ್ದೀವಿ, ದೆಹಲಿಯಿಂದ ರಾಜಧಾನಿಯನ್ನ ಬದಲಾವಣೆ ಮಾಡಲಿಕ್ಕೆ ಹೊರಟಿರುವಂತಹ ಸ್ಥಳ ದೇವಗಿರಿ. ದೇವಗಿರಿಯ ಕಡೆಗೆ ತನ್ನ ರಾಜಧಾನಿಯನ್ನ ಬದಲಾಯಿಸುವ ಚಿತ್ತವನ್ನ ಇಡ್ತಾನೆ ಮೊಹಮ್ಮದ್ ಬಿನ್ ತುಘಲಕ್. ಹಾಗಾದ್ರೆ ಈ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನ ಬದಲಾವಣೆ ಮಾಡೋದಕ್ಕೆ ಏನು ಕಾರಣಗಳಿದ್ವು? ಮೊದಲನೆಯ ಕಾರಣಕ್ಕೆ ಬಂದ್ರೆ ಬದಲಾವಣೆಯ ಕಾರಣಗಳು. ಬದಲಾವಣೆಯ ಕಾರಣಗಳಿಗೆ ಬಂದ್ರೆ ಮೊದಲನೆಯ ಕಾರಣ, ರಾಜಧಾನಿ ಕೇಂದ್ರ ಸ್ಥಳದಲ್ಲಿರಬೇಕು ಅನ್ನೋದು ಅವನ ಮೊದಲನೆಯ ಉದ್ದೇಶ. ಸಾಮ್ರಾಜ್ಯದ ರಾಜಧಾನಿ ಆ ಸಾಮ್ರಾಜ್ಯದ ಕೇಂದ್ರ ಸ್ಥಳದಲ್ಲಿ, ಅದರ ಮಧ್ಯಭಾಗದಲ್ಲಿ ಇರಬೇಕು. ಇದು ಅವನ ರಾಜಧಾನಿಯ ಬದಲಾವಣೆಯ ಮೊಟ್ಟ ಮೊದಲ ಉದ್ದೇಶ. ಹಾಗೂ ದೇವಗಿರಿ ಕೇಂದ್ರ ಸ್ಥಳದಲ್ಲಿ ಇತ್ತು. ಕ್ಯಾಪಿಟಲ್ ಮಸ್ಟ್ ಬಿ ಇನ್ ದ ಸೆಂಟ್ರಲ್ ಪ್ಲೇಸ್ ಅಂಡ್ ದೇವಗಿರಿ ವಾಸ್ ಇನ್ ದ ಸೆಂಟ್ರಲ್ ಪೋರ್ಷನ್ ಆಫ್ ಹಿಸ್ ಎಂಪೈರ್. ಅವನ ಸಾಮ್ರಾಜ್ಯದ ಮಧ್ಯಭಾಗದಲ್ಲಿ ದೇವಗಿರಿ ಇತ್ತು. ಅಲ್ಲಿಗೆ ತನ್ನ ರಾಜಧಾನಿಯನ್ನ ಬದಲಾಯಿಸಬೇಕು ಅಂತ ನಿರ್ಧರಿಸ್ತಾನೆ. ಅಲ್ಲಿಗೆ ರಾಜಧಾನಿಯ ಬದಲಾವಣೆಯ ಮೊದಲನೆಯ ಮುಖ್ಯ ಅಂಶ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯ ಬದಲಾವಣೆಯ ಮೊಟ್ಟ ಮೊದಲನೆಯ ಕಾರಣ ರಾಜಧಾನಿ ಕೇಂದ್ರ ಸ್ಥಳದಲ್ಲಿ ಇರಬೇಕು ಅಂತ. ಎರಡನೆಯ ಕಾರಣಕ್ಕೆ ಬಂದ್ರೆ, ಈ ದೆಹಲಿಯ ಮೇಲೆ ಪದೇ ಪದೇ ಮಂಗೋಲರು ದಾಳಿ ಮಾಡ್ತಾ ಇದ್ರು. ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ 6 ದಾಳಿಗಳು ನಡೆದಿದ್ವು ಅಂತ ನೋಡಿದ್ವಿ. ಆ ಮಂಗೋಲಿಯನ್ನರ ದಾಳಿ ಮತ್ತೆ ಮುಂದುವರೆದಿತ್ತು. ಈ ಮಂಗೋಲಿಯನ್ನರ ದಾಳಿ ಮೊಹಮ್ಮದ್ ಬಿನ್ ತುಘಲಕ್ಕನಿಗೆ ಸಾಕಷ್ಟು ಕಿರಿಕಿರಿಯನ್ನ ಉಂಟು ಮಾಡ್ತಾ ಇತ್ತು. ಹಾಗಾಗಿ ಅವರ ದಾಳಿಗಳಿಂದ ತಪ್ಪಿಸಿಕೊಳ್ಳುವಂತಹ ಒಂದು ಉದ್ದೇಶ ಕೂಡ ಇತ್ತು ಅಂತ ಇತಿಹಾಸಕಾರರು ಅಭಿಪ್ರಾಯವನ್ನ ಪಡ್ತಾರೆ. ಟು ಪ್ರಿವೆಂಟ್ ರಿಪೀಟೆಡ್ ಇನ್ವೇಷನ್ಸ್ ಆಫ್ ಮಂಗೋಲ್ಸ್, ಇದು ಎರಡನೆಯ ರೀಸನ್ ಆಗಿ ನಾವು ಗಮನಿಸೋದು. ಮಂಗೋಲಿಯನ್ನರ ದಾಳಿಯನ್ನ ತಡಿಬೇಕು ಅನ್ನೋದು. ಮೂರನೇದಾಗಿ, ದೆಹಲಿ ಗಡಿ ಪ್ರದೇಶಕ್ಕೆ ಹತ್ತಿರವಾಗಿತ್ತು. ದೆಹಲಿ ಈಸ್ ನಿಯರ್ ಟು ಬಾರ್ಡರ್ ಆಫ್ ಹಿಸ್ ಎಂಪೈರ್. ಅವನ ಸಾಮ್ರಾಜ್ಯದ ಒಂದು ಗಡಿಗೆ, ಉತ್ತರದ ಗಡಿಗೆ ಅತ್ಯಂತ ಹತ್ತಿರವಾಗಿತ್ತು ದೆಹಲಿ. ಈ 3 ಕಾರಣಗಳನ್ನ ಇಟ್ಕೊಂಡು ಆತ ರಾಜಧಾನಿಯನ್ನ ಬದಲಾಯಿಸುವ ತೀರ್ಮಾನಕ್ಕೆ ಬರ್ತಾನೆ. ಆತನ ಉದ್ದೇಶದಲ್ಲಿ, ಯೋಜನೆಯಲ್ಲಿ ಯಾವುದೇ ರೀತಿಯ ದೋಷನೂ ಕಾಣೋದಿಲ್ಲ. ರಾಜಧಾನಿಯನ್ನ ಬದಲಾಯಿಸಬೇಕು. ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ಬದಲಾವಣೆಗೊಳ್ಳಬೇಕು. ಯಾಕೆಂದ್ರೆ ರಾಜಧಾನಿ ಕೇಂದ್ರ ಸ್ಥಳದಲ್ಲಿ ಇರಬೇಕು. ಮಂಗೋಲಿಯನ್ನರು ಪದೇ ಪದೇ ದಾಳಿ ಮಾಡ್ತಾ ಇದ್ದಾರೆ ದೆಹಲಿಯ ಮೇಲೆ, ಅದನ್ನು ತಪ್ಪಿಸಿಕೊಳ್ಬೇಕು. ಹಾಗೂ ದೆಹಲಿ ಗಡಿ ಪ್ರದೇಶಕ್ಕೆ ಹತ್ತಿರದಲ್ಲಿದೆ. ಹಾಗೆ ಕೇಂದ್ರ ಸ್ಥಳದಲ್ಲಿ ರಾಜಧಾನಿಯನ್ನ ಮಾಡಿಕೊಂಡ್ರೆ ಇಡೀ ಸಾಮ್ರಾಜ್ಯವನ್ನ ಸರಿಯಾದಂತಹ ರೀತಿಯಲ್ಲಿ ಆಳ್ವಿಕೆ ನಡೆಸಬಹುದು. ಇದು ಇವನ 3 ಉದ್ದೇಶಗಳಾಗಿದ್ವು. ಹಾಗಾದ್ರೆ ಏನ್ ಸಿದ್ಧತೆ ಮಾಡ್ಕೊಂಡ? ರಾಜಧಾನಿಯ ಬದಲಾವಣೆ ಅಂತಂದ್ರೆ ಅಷ್ಟು ಸುಲಭವಾದಂತಹ ಸಂಗತಿ ಅಲ್ಲ. ಯಾಕಂದ್ರೆ ಇದು ಸಾವಿರಾರು ಕಿಲೋಮೀಟರ್ಗಳಷ್ಟು ದೂರದ ಪ್ರದೇಶ. ದೇವಗಿರಿ ಅಂತಂದ್ರೆ ಹತ್ತಿರದ ಪ್ರದೇಶ ಅಲ್ಲ, ದೆಹಲಿಯಿಂದ ತುಂಬಾ ದೂರ ಇದ್ದಂತಹ ಪ್ರದೇಶ. ಸಿದ್ಧತೆಯ ಕಡೆಗೆ ಬಂದ್ರೆ ಅದರಲ್ಲೂ ಮೊಹಮ್ಮದ್ ಬಿನ್ ತುಘಲಕ್ ಎಲ್ಲೂ ಕೂಡ ಎಡವಿದ್ದನ್ನ ನಾವು ಗಮನಿಸುವುದಿಲ್ಲ. ಆತ ಅನೇಕ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾನೆ. ಪ್ರಿಪರೇಷನ್ ಏನ್ ಮಾಡ್ಕೊಂಡ ಅಂತಂದ್ರೆ, he built a new city near ದೇವಗಿರಿ and named it as ದೌಲತಾಬಾದ್. ದೇವಗಿರಿಯ ಹತ್ರ ಆತ ಒಂದು ಹೊಸ ನಗರವನ್ನೇ ಕಟ್ಟಿಸ್ತಾನೆ. ಅದಕ್ಕೆ ದೌಲತಾಬಾದ್ ಅಂತ ಹೆಸರಿಡ್ತಾನೆ. ಇದು ಅವನ ಮೊದಲನೆಯ ಪ್ರಿಪರೇಷನ್. ರಾಜಧಾನಿಯ ಬದಲಾವಣೆಗೆ ಕೈಗೊಂಡಂತಹ ಮೊಟ್ಟ ಮೊದಲ ಸಿದ್ಧತೆ ಏನು ಅಂದ್ರೆ, ದೌಲತಾಬಾದ್ ಎನ್ನುವ ನಗರವನ್ನ ಕಟ್ಟಿಸ್ತಾನೆ ದೇವಗಿರಿಯಲ್ಲಿ. ರಸ್ತೆಗಳನ್ನು ನಿರ್ಮಾಣ ಮಾಡ್ತಾನೆ, ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್. ಹೀಗೆ ಸರಿಯಾದಂತಹ ಸಿದ್ಧತೆಯೊಂದಿಗೆ ಆತ ರಾಜಧಾನಿಯ ಬದಲಾವಣೆಗೆ ಮುಂದಾಗ್ತಾನೆ. ಬದಲಾವಣೆಯ 3 ಕಾರಣಗಳು ನೆನಪಿರ್ಲಿ: ಕೇಂದ್ರ ಸ್ಥಳದಲ್ಲಿ ರಾಜಧಾನಿ ಇರಬೇಕು, ಮಂಗೋಲಿಯನರ ಪದೇ ಪದೇ ಆಕ್ರಮಣಗಳಿಂದ ತಪ್ಪಿಸ್ಕೊಳ್ಬೇಕು, ಹಾಗೂ ದೆಹಲಿ ಹತ್ತಿರದಲ್ಲಿತ್ತು, ಗಡಿಗೆ ಹತ್ತಿರದಲ್ಲಿತ್ತು. ಇದು ಬದಲಾವಣೆಯ ಮುಖ್ಯ 3 ಕಾರಣಗಳು. ಸಿದ್ಧತೆ, ದೌಲತಾಬಾದ್ ನಗರ ನಿರ್ಮಾಣ ಆಗಿದೆ, ರಸ್ತೆಗಳ ನಿರ್ಮಾಣ ಆಗಿದೆ. ಹಾಗಾದ್ರೆ ಈ ಬದಲಾವಣೆಯ ಹಂತಗಳು ಯಾವ್ಯಾವುದು? ರಾಜಧಾನಿಯ ಬದಲಾವಣೆಯಲ್ಲಿ ಯಾವೆಲ್ಲ ಕ್ರಮಗಳನ್ನ, ಯಾವೆಲ್ಲ ಹಂತಗಳನ್ನ ಆತ ಅನುಸರಿಸಿದ ಅಂತ ನೋಡೋದಾದ್ರೆ, 1327ರಲ್ಲಿ ಆತ ಒಂದು ಆದೇಶ ಹೊರಡಿಸ್ತಾನೆ.
ದೆಹಲಿಯ ಸಮಸ್ತ ಜನತೆಗೆ ಆದೇಶವನ್ನ ಕೊಡ್ತಾನೆ, ನೀವೆಲ್ಲರೂ ತಕ್ಷಣದಿಂದ ದೇವಗಿರಿಗೆ ತೆರಳಬೇಕು. 1327ರಲ್ಲಿ ದೆಹಲಿಯ ಜನತೆಗೆ, ಸಮಸ್ತ ಜನತೆಗೆ ಆತ ಆದೇಶ ಕೊಡ್ತಾನೆ, ನೀವೆಲ್ಲರೂ ತಕ್ಷಣದಿಂದ ದೇವಗಿರಿಗೆ ಹೊರಡಬೇಕು. ಹಿ ಡಿಸೈರ್ ಟು ಶಿಫ್ಟ್ ದ ಎಂಟೈರ್ ಪಾಪ್ಯುಲೇಷನ್. ಯಾರೊಬ್ಬರನ್ನು ದೆಹಲಿಯಲ್ಲಿ ಬಿಟ್ಟೋಗುವ ಮನಸ್ಸು ಅವನಿಗೆ ಇರಲಿಲ್ಲ. ಎಲ್ಲರನ್ನೂ ಆತ ದೇವಗಿರಿಗೆ ಕರ್ಕೊಂಡು ಹೋಗ್ಬೇಕು ಅಂತ ನಿರ್ಧಾರ ಮಾಡ್ತಾನೆ. ನೋಡಿ, ಬದಲಾವಣೆಯ ಮೊದಲನೆಯ ಹೆಜ್ಜೆ ಇದು. ಹಿ ಡಿಸೈರ್ ಟು ಶಿಫ್ಟ್ ದ ಎಂಟೈರ್ ಪಾಪ್ಯುಲೇಷನ್. ಎಲ್ಲ ಜನರನ್ನ ಕಟ್ಕೊಂಡು ಹೋಗೋದಕ್ಕೆ ಸಿದ್ಧ ಆಗ್ತಾನೆ. ಇಬ್ಬರು ಇತಿಹಾಸಕಾರರು ಇದನ್ನ ಬಹಳ ಮಾರ್ಮಿಕವಾಗಿ ಹೇಳ್ತಾರೆ. ಅವನ ಆಸ್ಥಾನದಲ್ಲಿದ್ದಂತಹ ಬರಾನಿ ಹೇಳ್ತಾನೆ, ಒಂದು ನಾಯಿ ಒಂದು ಬೆಕ್ಕನ್ನು ಕೂಡ ಬಿಡ್ಲಿಲ್ಲ ಅಂತ. ಅಷ್ಟರ ಮಟ್ಟಿಗೆ ಬರೀ ಜನರನ್ನಷ್ಟೇ ಅಲ್ಲ, ಆತ ಜಾನುವಾರುಗಳ ಸಹಿತ ದೇವಗಿರಿಯ ಪ್ರಯಾಣವನ್ನ ಆರಂಭಿಸ್ತಾನೆ. ಬರಾನಿ ಸೇಸ್, ನಾಟ್ ಎ ಕ್ಯಾಚ್ ಆರ್ ಎ ಡಾಗ್ ವಾಸ್ ಲೆಫ್ಟ್. ಒಂದು ನಾಯಿಯನ್ನೂ ಬಿಡ್ಲಿಲ್ಲ, ಒಂದು ಬೆಕ್ಕನ್ನೂ ಬಿಡ್ಲಿಲ್ಲ. ಇವನ ಬಗ್ಗೆ ಹೇಳುವಂತಹ ಇನ್ನೊಬ್ಬ ಇತಿಹಾಸಕಾರನಿದ್ದಾನೆ, ಇಬನ್ ಬಟೂಟಾ. ಅವನು ಹೇಳ್ತಾನೆ, ಒಬ್ಬ ಕುರುಡ, ಒಬ್ಬ ಕುಂಟ ದೆಹಲಿಯಿಂದ ಹೊರಗಡೆ ಹೋಗುವ ಮನಸ್ಸಿಲ್ಲದೆ ಅಲ್ಲಿಯೇ ಇದ್ರಂತೆ. ಅವರನ್ನ ಕೂಡ ಎಳ್ಕೊಂಡು ಹೋದ್ರು ದೇವಗಿರಿಗೆ ಅಂತ. ಹೀಗೆ ಅವನ ಈ ಸಾಮ್ರಾಜ್ಯದ ರಾಜಧಾನಿಯ ಬದಲಾವಣೆಯ ಹಂತಗಳಿಗೆ ಬಂದ್ರೆ, ಬದಲಾವಣೆಯ ಕ್ರಮಗಳಿಗೆ ಬಂದ್ರೆ ಎಲ್ಲರಿಗೂ ಆಶ್ಚರ್ಯವನ್ನ ಉಂಟು ಮಾಡುತ್ತೆ. ಸಮಸ್ತ ಜನರನ್ನ ಆತ ದೆಹಲಿಯಿಂದ ದೇವಗಿರಿಗೆ ಹೋಗುವಂತೆ ಆದೇಶಿಸ್ತಾನೆ. ಬರಾನಿಯ ಪ್ರಕಾರ ಒಂದು ನಾಯಿಯನ್ನ ಬಿಡ್ಲಿಲ್ಲ, ಒಂದು ಬೆಕ್ಕನ್ನ ಬಿಡ್ಲಿಲ್ಲ. ಬಟೂಟನ ಪ್ರಕಾರ ಓರ್ವ ಕುಂಟ ಮತ್ತು ಕುರುಡ ಇವರನ್ನ ಒತ್ತಾಯ ಪೂರ್ವಕವಾಗಿ ಎಳೆದೊಯ್ಯಲಾಯಿತು. ಸೊ ಬಟೂಟಾ ಸೇಸ್, ಎ ಬ್ಲೈಂಡ್ ಪರ್ಸನ್ ವಿತ್ ಕ್ರಿಪಲ್ who were unwilling to move were dragged to the new capital. ಅವರನ್ನ ಒತ್ತಾಯ ಪೂರ್ವಕವಾಗಿ ಎಳೆದೊಯ್ಯಲಾಯಿತು. ಅಲ್ಲಿಗೆ ನಾವು ಇವನ ಈ ಬದಲಾವಣೆಯ ಕ್ರಮಗಳನ್ನ ಗಮನಿಸ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ಇವನ ರಾಜಧಾನಿಯ ಬದಲಾವಣೆ ಹಳಿ ತಪ್ಪಬಹುದೇನೋ ಅಂತ ಅನ್ಸುತ್ತೆ. ಯಾಕಂದ್ರೆ ಸಮಸ್ತ ಜನರನ್ನ ಕರ್ಕೊಂಡು ಹೊರಟಿದ್ದಾನೆ ದೇವಗಿರಿಗೆ. ಸಾವಿರಾರು ಮೈಲಿ ದೂರವಿರುವಂತಹ ಪ್ರದೇಶ. ಒಂದು ನಾಯಿಯನ್ನ ಬೆಕ್ಕನ್ನ ಬಿಡ್ಲಿಲ್ಲ, ಒಬ್ಬ ಕುಂಟನನ್ನ ಕುರುಡನನ್ನ ಕೂಡ ಬಿಡ್ಲಿಲ್ಲ. ಎಲ್ಲರನ್ನ ಕಟ್ಕೊಂಡು ಆತ 1120 ಕಿಲೋಮೀಟರ್ಗಳ ದೂರದ ಪ್ರಯಾಣವನ್ನ ಆರಂಭಿಸ್ತಾನೆ 1327ರಲ್ಲಿ. 1120 ಕಿಲೋಮೀಟರ್ಗಳ ದೂರ. ದೇವಗಿರಿಯ ದಾರಿಯಲ್ಲಿ ಏನೇನಾಯ್ತು ಅಂತ ನೋಡೋದಾದ್ರೆ, ಆನ್ ದ ವೇ ಆಫ್ ದೇವಗಿರಿ ಏನಾಯ್ತು ಹಾಗಾದ್ರೆ? ಎಲ್ಲರನ್ನ ಕಟ್ಕೊಂಡು ಹೊರಟಿದ್ದಾನೆ. ಆರಂಭ ಏನೋ ಆಗಿದೆ 1327ರಲ್ಲಿ. ಎಲ್ಲರನ್ನ ಕಟ್ಕೊಂಡು ಹೊರಟಿದ್ದಾನೆ. ದೇವಗಿರಿಯ ದಾರಿಯಲ್ಲಿ ಅತ್ಯಂತ ದಟ್ಟ ಗೊಂಡಾರಣ್ಯ, ಆ ಪ್ರದೇಶದಲ್ಲಿನ ಆಯಾಸಕರವಾದ ಪ್ರಯಾಣ, ದಟ್ಟ ಕಾಡುಗಳ ಆಯಾಸಕರವಾದ ಪ್ರಯಾಣ ಆರಂಭ ಆಗುತ್ತೆ. ದ ಟ್ರೈಸಮ್ ಜರ್ನಿ ಪಾಸಿಂಗ್ ಥ್ರೂ ದ ಡೆನ್ಸ್ ಫಾರೆಸ್ಟ್, ಹೆವಿ ರೈನ್, ತುಂಬಾ ಮಳೆ. ಆ ಮಳೆಯನ್ನ ದಾಟ್ಕೊಂಡು ಹೋಗ್ಬೇಕು. ಆ ಮಳೆಯ ಆರ್ಭಟವನ್ನ ಸಹಿಸ್ಕೊಂಡು ಹೋಗ್ಬೇಕು. ದಟ್ಟ ಕಾಡುಗಳ ಪ್ರಯಾಣ, ಜೊತೆಯಲ್ಲಿ ಹಂಗರ್, ಒಂದು ಕಡೆ ಹಸಿವು, ಇನ್ನೊಂದು ಕಡೆ ಡಿಸೀಸಸ್, ಕಾಯಿಲೆಗಳು. ಇವುಗಳ ಮೇಲೆ ಅಟ್ಯಾಕ್ ಆಫ್ ಡಕಾಯ್ಟ್ಸ್, ದರೋಡೆಕೋರರ ದಾಳಿ. ಇವೆಲ್ಲವನ್ನ ಸಹಿಸಿಕೊಂಡು 1120 ಕಿಲೋಮೀಟರ್ಗಳ ದೂರದ ಈ ಪ್ರಯಾಣ ದೆಹಲಿಯ ಜನರಿಗೆ ಬಂದ ಭಾಗ್ಯ. ದಟ್ಟ ಕಾಡುಗಳ ಆಯಾಸಕರ ಪ್ರಯಾಣ, ಭಾರಿ ಮಳೆ, ಹಸಿವು, ಕಾಯಿಲೆ, ದರೋಡೆಕೋರರ ದಾಳಿ, ಇವುಗಳಿಂದ ಅಪಾರ ಸಾವು ನೋವುಗಳಾದವು. ದೇವಗಿರಿಯನ್ನ ತಲುಪುವ ವೇಳೆ ಹೊರಟ ಅರ್ಧಕ್ಕರ್ಧದಷ್ಟು ಜನ, ದೆಹಲಿಯಿಂದ ಹೊರಟ ಅರ್ಧಕ್ಕರ್ಧದಷ್ಟು ಜನ ದೇವಗಿರಿಯನ್ನ ತಲುಪಲೇ ಇಲ್ಲ. ಯಾಕೆಂದ್ರೆ ದಟ್ಟ ಕಾಡುಗಳ ಆಯಾಸಕರ ಪ್ರಯಾಣ ಇದೆ, ಒಂದ್ ಕಡೆ ಭಾರಿ ಮಳೆ ಇದೆ, ಹಸಿವಿದೆ, ಕಾಯಿಲೆ ಇದೆ, ಗಾಯದ ಮೇಲೆ ಬರೆ ಎಳೆದಂತೆ ಮಧ್ಯ ದರೋಡೆಕೋರರ ದಾಳಿ ಇದೆ. ಇವುಗಳನ್ನೆಲ್ಲ ಸಹಿಸಿ ಅವರು ದೇವಗಿರಿಯನ್ನ ತಲುಪುವಾಗ ಅಪಾರವಾದಂತಹ ಸಾವು ನೋವುಗಳಾದವು. The tiresome journey passing through the dense forest, heavy rains, hunger, diseases, and dacoit attacks, etc., resulted in death and sufferings of the people. ಅನೇಕ ಸಾವು ನೋವುಗಳಿಗೆ ಕಾರಣ ಆಗುತ್ತೆ ಈ ದಾರಿ. ಅಲ್ಲಿಗೆ ಇವನ ರಾಜಧಾನಿಯ ಬದಲಾವಣೆಯ ಪಥವನ್ನ ಗಮನಿಸಿದಾಗ 1327ರಲ್ಲಿ ದೆಹಲಿಯ ಸಮಸ್ತ ಜನರಿಗೆ ಆದೇಶಿಸ್ತಾನೆ, ಹೊರಡಿ ದೇವಗಿರಿಗೆ ಅಂತ. ನಾಯಿಯನ್ನ ಬಿಡ್ಲಿಲ್ಲ, ಬೆಕ್ಕನ್ನ ಬಿಡ್ಲಿಲ್ಲ, ಕುಂಟನನ್ನ ಬಿಡ್ಲಿಲ್ಲ, ಕುರುಡನನ್ನ ಬಿಡ್ಲಿಲ್ಲ. 1120 ಕಿಲೋಮೀಟರ್ ಉದ್ದದ ಪ್ರಯಾಣ ದೇವಗಿರಿಯ
ದಾರಿಯಲ್ಲಿ ದಟ್ಟ ಕಾಡುಗಳ ಪ್ರಯಾಣ, ಭಾರೀ ಮಳೆ, ಹಸಿವು, ಕಾಯಿಲೆ, ದರೋಡೆಕೋರರ ಆಕ್ರಮಣ, ಇವುಗಳಿಂದ ದೇವಗಿರಿಯನ್ನು ತಲುಪಿದವರು ಅರ್ಧಕ್ಕರ್ಧದಷ್ಟು ಜನ. ಯಾವಾಗ ದೇವಗಿರಿಗೆ ಹೋಗಿ ಮುಟ್ಟಿದ್ರೋ ತಕ್ಷಣ ಸುಲ್ತಾನನಿಗೆ ಜ್ಞಾನೋದಯ ಆಯಿತು, ಅವನ ತಪ್ಪಿನ ಅರಿವಾಯಿತು. ತಪ್ಪಿನ ಅರಿವಾದ ಕೂಡಲೇ ಆತ ಮತ್ತೆ ಆದೇಶಿಸ್ತಾನೆ, ನೀವು ತಕ್ಷಣ ದೆಹಲಿಗೆ ಹೊರಡಿ, ದೇವಗಿರಿಯಲ್ಲಿ ಇರುವುದು ಬೇಡ. ಕಷ್ಟಪಟ್ಟು ದೆಹಲಿಯಿಂದ ದೇವಗಿರಿಗೆ ಬಂದು ಬಂದು ಮುಟ್ಟಿದ್ವಿ ಅಂತ ನಿಟ್ಟುಸಿರು ಬಿಟ್ಟ ತಕ್ಷಣನೇ ತಪ್ಪಿನ ಅರಿವಾಯಿತು ಸುಲ್ತಾನನಿಗೆ. ಮತ್ತೆ ಆದೇಶಿಸ್ತಾನೆ, ನೀವು ತಕ್ಷಣ ದೇವಗಿರಿಯನ್ನ ಬಿಡಿ, ದೆಹಲಿಗೆ ಹೊರಡಿ ಅಂತ. ರಿಯಲೈಸಿಂಗ್ ದಟ್ he had made a mistake, Sultan ordered all the people to march back to Delhi. ದೆಹಲಿಯ ಕಡೆಗೆ ಮತ್ತೆ ಪ್ರಯಾಣ ಶುರು. ದೆಹಲಿಯ ಕಡೆಗಿನ ಪ್ರಯಾಣದಲ್ಲಿ ಮತ್ತೆ ಅದೇ ರಾಗ, ಅದೇ ಹಾಡು, ಮತ್ತೊಂದಿಷ್ಟು ಸಾವು ನೋವುಗಳು. ಅಗೈನ್ ಕಾಸಿಂಗ್ ಮೆನಿ ಮೋರ್ ಕ್ಯಾಸುಲಿಟೀಸ್. ಮತ್ತೆ ಅದೇ ಹಾಡು, ಅದೇ ರಾಗ ಅನ್ನೋ ಹಾಗೆ ಮತ್ತೆ ಮರಳಿ ಪ್ರಯಾಣ, ಅದೇ ದಟ್ಟ ಕಾಡುಗಳ ನಡುವೆ ಪ್ರಯಾಣ, ಭಾರಿ ಮಳೆಯನ್ನ ಸಹಿಸಿಕೊಳ್ಳಬೇಕು, ಕಾಯಿಲೆಯನ್ನ ಸಹಿಸಿಕೊಳ್ಳಬೇಕು, ಡಕಾಯಿತರ ಆಕ್ರಮಣ ಸಹಿಸಿಕೊಳ್ಳಬೇಕು. ಹಾಗೆ ಹೊರಟವರಲ್ಲಿ ದೆಹಲಿ ಮುಟ್ಟದವರು ಕೇವಲ ಕೆಲವು ಜನ ಮಾತ್ರ. ಅಲ್ಲಿಗೆ ಇವನ ಈ ಸಂಪೂರ್ಣವಾದಂತಹ ಈ ರಾಜಧಾನಿಯ ಬದಲಾವಣೆ ಘೋರವಾದಂತಹ ಒಂದು ವೈಫಲ್ಯವನ್ನ ಅನುಭವಿಸಿತು. ಹಾಗಾದ್ರೆ ಉದ್ದೇಶ ಸರಿಯಾಗಿತ್ತು, ಆಯ್ಕೆ ಮಾಡಿಕೊಂಡ ಸ್ಥಳ ಕೂಡ ಕೇಂದ್ರ ಸ್ಥಾನದಲ್ಲಿತ್ತು. ಆದರೂ ಯಾಕೆ ವೈಫಲ್ಯ ಹೊಂದಿದ ಮೊಹಮ್ಮದ್ ಬಿನ್ ತೊಗ್ಲಕ್ ಅನ್ನೋದನ್ನ ನೋಡೋದಾದ್ರೆ, ಕಾಸಸ್ ಫಾರ್ ದ ಫೇಲ್ಯೂರ್. ಆತ ಮೊದಲನೆಯ ಹೆಜ್ಜೆಯನ್ನ ತಪ್ಪಿಟ್ಟ. ದೆಹಲಿಯ ಸಮಸ್ತರನ್ನು ಆತ ದೇವಗಿರಿಗೆ ತೆರಳುವಂತೆ ಆದೇಶಿಸಿದ. ಇದರ ಅವಶ್ಯಕತೆ ಇತ್ತೇ ಅನ್ನೋದು ಪ್ರಶ್ನೆ. ಆತ ದೆಹಲಿಯ ಎಲ್ಲರನ್ನ ದೇವಗಿರಿಗೆ ಕರೆದುಕೊಂಡು ಹೋಗುವ ಅವಶ್ಯಕತೆ ಏನಿತ್ತು? He ordered to ship the entire population of Delhi. ಇದೇ ಅವನ ಮೊದಲನೆಯ ವೈಫಲ್ಯದ ಹೆಜ್ಜೆ. ದೇವಗಿರಿಗೆ ಆತ ದೆಹಲಿಯ ಎಲ್ಲರನ್ನೂ ಕರೆದುಕೊಂಡು ಹೋಗುವ ಅಗತ್ಯ ಇರಲಿಲ್ಲ. ಅಲ್ಲಿಗೆ ವೈಫಲ್ಯದ ಮೊದಲನೆಯ ಕಾರಣ ದೆಹಲಿಯ ಸಮಸ್ತರನ್ನೂ ದೇವಗಿರಿಗೆ ತೆರಳುವಂತೆ ಆದೇಶಿಸಿದ್ದು. ಓಕೆ, ಆತ ದೆಹಲಿಗೆ ಎಲ್ಲರನ್ನ ಕರ್ಕೊಂಡು ಹೋದ ಅಂತ ಇಟ್ಕೋಣ. ಅಲ್ಲಿ ಹೋದ ಕೂಡ್ಲೆ ಆತ ಮತ್ತೆ ಆ ದೇವಗಿರಿಯಿಂದ ವಾಪಸ್ ಅವರನ್ನ ದೆಹಲಿಗೆ ಕಳುಹಿಸಿದ್ದು ಆತ ಮಾಡಿದಂತಹ ಎರಡನೆಯ ತಪ್ಪು. ಜೊತೆಯಲ್ಲಿ ಆತ ನಿರ್ಧರಿಸಬೇಕಾಗಿತ್ತು, ದೆಹಲಿಯ ಎಲ್ಲರನ್ನ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ದೇವಗಿರಿಗೆ, ಒಂದು ದೌಲತಾಬಾದ್ ಎನ್ನುವ ನಗರದಲ್ಲಿ ದೆಹಲಿಯ ಎಲ್ಲರಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿ ಕೊಡಬಹುದಾ ಇಲ್ವಾ ಅನ್ನೋದನ್ನ ಮೊದಲೇ ಯೋಚನೆ ಮಾಡಬೇಕಿತ್ತು. ದರ್ ಇಸ್ ನೋ ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಡೆಲ್ಲಿ, ಇನ್ ದೇವಗಿರಿ. ದೇವಗಿರಿಯಲ್ಲಿ ಸೂಕ್ತವಾದಂತಹ ಮೂಲಭೂತವಾದಂತಹ ಸೌಕರ್ಯಗಳು ಇದಾವೋ ಇಲ್ವೋ ಅನ್ನೋದನ್ನ ಸರಿಯಾಗಿ ಪರಿಶೀಲನೆ ಮಾಡಬೇಕಾಗಿತ್ತು ಮೊಹಮ್ಮದ್ ಬಿನ್ ತೊಗ್ಲಕ್. ಅಲ್ಲಿಗೆ ದೇವಗಿರಿಗೆ ಎಲ್ಲರನ್ನ ಕರ್ಕೊಂಡೋಗಿದ್ದು ವೈಫಲ್ಯದ ಮೊದಲನೆಯ ಕಾರಣ. ದೇವಗಿರಿಯಲ್ಲಿ ಸೂಕ್ತ ಮೂಲಭೂತ ವ್ಯವಸ್ಥೆಯನ್ನ ಮಾಡದೇ ಇದ್ದದ್ದು ಎರಡನೆಯ ಕಾರಣ. ದೆಹಲಿಯನ್ನ ಬಿಟ್ಟು ದೇವಗಿರಿಯನ್ನ ತಲುಪಿದ ತಕ್ಷಣ ಮತ್ತೆ ದೆಹಲಿಗೆ ನೀವು ನಡೀರಿ, ಹೊರಡಿ ಅಂತ ಆದೇಶಿಸಿದ್ದು ಮತ್ತೊಂದು ತಪ್ಪಾಗಿ ಪರಿಣಮಿಸಿತು. ವೆನ್ ದೇ ರೀಚ್ಡ್ ದೇವಗಿರಿ, ಸುಲ್ತಾನ್ ಆರ್ಡರ್ಡ್ ಆಲ್ ದ ಪೀಪಲ್ ಟು ಮಾರ್ಚ್ ಬ್ಯಾಕ್ ಟು ಡೆಲ್ಲಿ. ಇದು ಅವನ ಫೇಲ್ಯೂರ್ನ ಇನ್ನೊಂದು ಕಾರಣವಾಗಿ ನಮ್ಗೆ ಸಿಗತ್ತೆ. ದೇವಗಿರಿಯನ್ನ ತಲುಪಿದ ಬಳಿಕ ಮತ್ತೆ ದೆಹಲಿಗೆ ತೆರಳುವಂತೆ ಆದೇಶ ಮಾಡ್ದ. ಹಾಗೂ ದೆಹಲಿ ಆ ನಡುವೆ ಆಕ್ರಮಣಕಾರರ ದಾಳಿಗೆ ಸಿಕ್ಕು ಸಂಪೂರ್ಣ ನಾಶ ಆಗೋಗಿತ್ತು. ದೆಹಲಿ ಸುಧಾರಿಸಿಕೊಳ್ಳೋದಕ್ಕೆ ಹಲವು ದಶಕಗಳೇ ಬೇಕಾದವು. ಆಮೇಲೆ ದೆಹಲಿ ಒಂದು ಪ್ರಯೋಗದ ಸೋಲಿನ ಸ್ಮಾರಕವಾಗಿ ಹಲವು ವರ್ಷಗಳ ಕಾಲ ನರಳಬೇಕಾಯಿತು. ದೇವಗಿರಿಯನ್ನ ತಲುಪಿದ ಬಳಿಕ ದೆಹಲಿಗೆ ತೆರಳುವಂತೆ ಆದೇಶ ಮಾಡಿದ್ದು ಸರಿ ಇರಲಿಲ್ಲ. ಅಲ್ಲಿಗೆ ವೈಫಲ್ಯದ 3 ಕಾರಣಗಳನ್ನ ನಾವು ಗಮನಿಸಿದೀವಿ. ದೆಹಲಿಯ ಎಲ್ಲರನ್ನ ಕರ್ಕೊಂಡು ಹೋಗಿದ್ದು, ದೆಹಲಿಯಲ್ಲಿ ಎಲ್ಲರನ್ನ ಕರ್ಕೊಂಡು ಹೋಗುವುದರ ಜೊತೆಗೆ ದೇವಗಿರಿಯಲ್ಲಿ ಮೂಲಭೂತ ಸೌಲಭ್ಯಗಳನ್ನ ಏರ್ಪಡಿಸದೇ ಇರೋದು, ಹಾಗೂ ದೇವಗಿರಿಯನ್ನ ತಲುಪಿದ ತಕ್ಷಣ ಮತ್ತೆ ದೆಹಲಿಗೆ ತೆರಳುವಂತೆ ಆದೇಶ ಮಾಡಿದ್ದು ವೈಫಲ್ಯದ ಪ್ರಮುಖ ಕಾರಣಗಳಾಗಿ ಗೋಚರಿಸುತ್ತೆ. ಹಾಗಾದ್ರೆ ಪರಿಣಾಮಗಳೇನು? ರಾಜಧಾನಿಯ ಬದಲಾವಣೆಯ ಪರಿಣಾಮಗಳ ಕಡೆಗೆ ಬಂದಾಗ ದೆಹಲಿ ತನ್ನ ವೈಭವವನ್ನ ಕಳ್ಕೊಂಡಿತು. ದ ಗ್ಲೋರಿ ಆಫ್ ಡೆಲ್ಲಿ ವಾಸ್ ಡೆಸ್ಟ್ರಾಯ್ಡ್. ದೆಹಲಿ ಸುಧಾರಿಸಿಕೊಳ್ಳೋದಕ್ಕೆ ಹಲವು ದಶಕಗಳೇ ಬೇಕಾದವು. ಜಗತ್ತಿನ ಪ್ರಪಂಚದ ಒಂದು ಪ್ರಮುಖ ನಗರ ಅನಿಸ್ಕೊಂಡಿತ್ತು ಆಗ ದೆಹಲಿ. ಆ ಸ್ಥಾನವನ್ನ ಮರಳಿ ಗಳಿಸೋದಕ್ಕೆ ಹಲವು ವರ್ಷಗಳನ್ನ ಸವಿಸಬೇಕಾಯಿತು. ದೆಹಲಿಯ ವೈಭವ ಸಂಪೂರ್ಣವಾಗಿ ನಾಶ ಆಯಿತು ಅಂತ ನೋಡ್ತೀವಿ. ಅಪಾರ ಸಾವು ನೋವುಗಳಾದವು. ಈ ರಾಜಧಾನಿಯ ಬದಲಾವಣೆಯಲ್ಲಿ ಒಂದು ಭಯಂಕರ ಯುದ್ಧದಲ್ಲಿ ಆಗುವಷ್ಟು ಸಾವು ನೋವುಗಳಾದವು.
there was immense death and pain. ಪ್ರಮುಖವಾದಂತಹ ಒಂದು ಪರಿಣಾಮ ಅನಿಸ್ಕೊಳ್ಳುತ್ತೆ. ಅಪಾರ ಸಾವು ನೋವುಗಳಾದವು ಹಾಗೂ ಸುಲ್ತಾನನ ಜನಪ್ರಿಯತೆ ಮತ್ತೊಮ್ಮೆ ಕುಸಿಯಿತು. ಇವು 3 ಪರಿಣಾಮಗಳನ್ನ ನಾವು ನೋಡ್ತೀವಿ. ಅಲ್ಲಿಗೆ ದೆಹಲಿಯ ವೈಭವ ನಾಶ ಆಗಿದೆ. ದೆಹಲಿ ಸುಧಾರಿಸಿಕೊಳ್ಳುವುದಕ್ಕೆ ಹಲವು ದಶಕಗಳು ಬೇಕಾದವು. ಸುಲ್ತಾನ ತನ್ನ ಜನಪ್ರಿಯತೆಯನ್ನ ಕಳ್ಕೊಳ್ತಾನೆ. ಕೊನೆಯಲ್ಲಿ ನಾವು ವಿಮರ್ಶೆಗೆ ಬರ್ತೀವಿ. ಏನ್ ವಿಮರ್ಶೆ? ಇವನ ರಾಜಧಾನಿಯ ಬದಲಾವಣೆ ಸಕ್ಸಸ್ ಆಗ್ಬೇಕು ಅಂದ್ರೆ ಏನ್ ಮಾಡಬಹುದಿತ್ತು ಅಂತ. ವಿಮರ್ಶೆ ನಿಮಗೆ ಬಿಟ್ಟಂತಹ ವಿಚಾರ. ನೀವು ಪುನಃ ಇಲ್ಲಿ ವಿಮರ್ಶೆಯನ್ನ ನಿಮ್ಮದೇ ಆದಂತಹ ವಾಕ್ಯಗಳಲ್ಲಿ ಬರೆದಕ್ಕೆ ಅವಕಾಶ ಇದೆ. ನಾವು ವೈಫಲ್ಯದ ಕಾರಣಗಳನ್ನ ಗಮನಿಸಿದಾಗ ನಮಗೆ ವಿಮರ್ಶೆ ಮಾಡೋದು ಸುಲಭ ಆಗತ್ತೆ. ದೆಹಲಿಯ ಎಲ್ಲರನ್ನ ದೇವಗಿರಿಗೆ ಕರ್ಕೊಂಡು ಹೋದ, ವೈಫಲ್ಯ ಅನುಭವಿಸಿದ. ಹಾಗಾದ್ರೆ ಎಲ್ಲರನ್ನ ಕರ್ಕೊಂಡು ಹೋಗೋದು ಬೇಕಿತ್ತ? ಅವಶ್ಯಕತೆ ಇರಲಿಲ್ಲ. ರಾಜನ ಪರಿವಾರ, ಆಡಳಿತ ಯಂತ್ರ, ಸೈನಿಕರನ್ನ ಕರ್ಕೊಂಡು ಹೋಗಿದ್ರೆ ಸಾಕಿತ್ತು. ದೇವಗಿರಿಯಲ್ಲಿ ಮೂಲಭೂತ ಸೌಲಭ್ಯಗಳನ್ನ ಒದಗಿಸಿದ್ರೆ ಸಕ್ಸಸ್ ಆಗ್ಬೋದಿತ್ತು. ಹಾಗೂ ದೇವಗಿರಿಯನ್ನ ತಲುಪಿದ ತಕ್ಷಣವೇ ಅವರನ್ನ ಮರಳಿ ದೆಹಲಿಗೆ ಕಳಿಸಿದ್ದು ವೈಫಲ್ಯಕ್ಕೆ ಕಾರಣ ಆದ್ರೆ ಕಳಿಸಬಾರ್ದಿತ್ತು. ಅಲ್ಲೇ ಕಷ್ಟನೋ ಸುಖನೋ ಕೆಲವು ವರ್ಷಗಳ ಕಾಲ ಕಳಿಬೇಕಾಗಿತ್ತು. ಈ ರೀತಿಯ ವಿಮರ್ಶೆ ನಿಮಗೆ ಬಿಟ್ಟಂತಹ ವಿಚಾರ. ಕೆಲವೊಂದು ಕ್ಲೂಗಳಿಗೋಸ್ಕರ ನಾವು ಕೆಲವೊಂದು ಪಾಯಿಂಟ್ಸ್ ಗಳನ್ನ ನೋಡೋಣ ರಿವ್ಯೂದಲ್ಲಿ. ಯೋಜನೆ ಉತ್ತಮವಾಗಿತ್ತು. ದ ಪ್ಲಾನ್ ವಾಸ್ ವೆರಿ ಗುಡ್. ಒಳ್ಳೆಯ ಯೋಜನೆ, ಅದರಲ್ಲಿ ಅನುಮಾನನೇ ಇಲ್ಲ. ಯೋಜನೆ ಚೆನ್ನಾಗಿತ್ತು, ಆದರೆ ಕಾರ್ಯಾಚರಣೆ ಸರಿಯಾಗಿರ್ಲಿಲ್ಲ. ಆಡಳಿತ ಯಂತ್ರವನ್ನ ಮಾತ್ರ ಬದಲಿಸಿದರೆ ಸಾಕಿತ್ತು. ಓನ್ಲಿ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಹ್ಯಾಡ್ ಟು ಬಿ ಶಿಫ್ಟೆಡ್. ಆಡಳಿತ ಯಂತ್ರ, ಅಧಿಕಾರಿಗಳು, ಸಿಬ್ಬಂದಿಗಳು, ಸೈನಿಕರು ಇಷ್ಟು ಜನ ದೇವಗಿರಿಗೆ ಹೋಗಿದ್ರೆ ಸಾಕಿತ್ತು. ದೇವಗಿರಿಯನ್ನ ತಲುಪಿದ ನಂತರವಾದರೂ ಅಲ್ಲಿ ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸಬೇಕಿತ್ತು ಮೊಹಮ್ಮದ್ ಬಿನ್ ತುಗ್ಲಕ್. ಈವನ್ ಆಫ್ಟರ್ ರೀಚಿಂಗ್ ದೇವಗಿರಿ, ಪ್ರಾಪರ್ ಅರೇಂಜ್ಮೆಂಟ್ಸ್ ಹ್ಯಾಡ್ ಟು ಬಿ ಮೇಡ್. ಆ ಯೋಚನೆಯನ್ನ ಆತ ಮಾಡಬೇಕಾಗಿತ್ತು. ಹಾಗೂ ಮತ್ತೊಂದು ವಿಮರ್ಶೆಯ ಮುಖ್ಯ ಅಂಶವಾಗಿ ನಾವು ನೋಡ್ತೀವಿ, ದೆಹಲಿಯ ರಕ್ಷಣೆಗೆ ಸೂಕ್ತ ವ್ಯವಸ್ಥೆಯನ್ನ ಮಾಡಬೇಕಾಗಿತ್ತು. ಯಾಕೆಂದ್ರೆ ದೆಹಲಿ ಸುಲ್ತಾನರ ರಾಜಧಾನಿಯಾಗಿ ಸಾಕಷ್ಟು ಪ್ರಗತಿಯನ್ನ ಕಂಡಂತಹ ಒಂದು ನಗರ. ಆ ನಗರದ ಸಮಸ್ತ ಜನರನ್ನ ತಕೊಂಡು ಹೋಗುವಾಗ ಆತ ಯೋಚಿಸಲೇ ಇಲ್ಲ ದೆಹಲಿಯ ಗತಿ ಏನಾಗಬಹುದು, ದೆಹಲಿ ಒಂದು ಹಾಳು ಕೊಂಪೆ ಆಗಬಹುದು ಅನ್ನೋ ವಿಚಾರ ಅವನಿಗೆ ಬರಲೇ ಇಲ್ಲ. ಅದರ ರಕ್ಷಣೆಗೆ ಆತ ಸೂಕ್ತ ವ್ಯವಸ್ಥೆಯನ್ನ ಕೂಡ ಮಾಡದೇ ಇರೋದು ಈ ಯೋಜನೆಯ ವೈಫಲ್ಯದ ಒಂದು ವಿಮರ್ಶೆಯಲ್ಲಿ ನಾವು ಬರಿಬೇಕಾದಂತಹ ಅಂಶ. ಯೋಜನೆ ಚೆನ್ನಾಗಿತ್ತು, ಆಡಳಿತ ಯಂತ್ರವನ್ನ ಮಾತ್ರ ವರ್ಗಾಯಿಸಿದರೆ ಸಾಕಿತ್ತು, ದೇವಗಿರಿಯಲ್ಲಿ ಎಲ್ಲ ಮೂಲಭೂತ ವ್ಯವಸ್ಥೆಗಳನ್ನ ಕಲ್ಪಿಸಬೇಕಾಗಿತ್ತು, ಹಾಗೂ ದೆಹಲಿಯ ರಕ್ಷಣೆಗೆ ಸೂಕ್ತ ವ್ಯವಸ್ಥೆಯನ್ನ ಮಾಡಿದ್ರೆ, ಆಡಳಿತ ಯಂತ್ರವನ್ನ ಮಾತ್ರ ಆತ ದೇವಗಿರಿಗೆ ಕರ್ಕೊಂಡು ಬಂದಿದ್ರೆ ಬಹುಶಃ ಅವನ ರಾಜಧಾನಿಯ ಬದಲಾವಣೆ ಒಂದು ಮಾದರಿ ಬದಲಾವಣೆಯಾಗಿ ಇತಿಹಾಸದ ಪುಟಗಳಲ್ಲಿ ಇರ್ತಿತ್ತೇನೋ. ಅಲ್ಲಿಗೆ ನಾವು ರಾಜಧಾನಿಯ ಬದಲಾವಣೆಯ ಸಮಗ್ರ ವಿಷಯವನ್ನು ತಿಳ್ಕೊಂಡಿದ್ದೀವಿ. 2 ನಿಮಿಷದಲ್ಲಿ ಸಂಕ್ಷಿಪ್ತವಾಗಿ ಅವುಗಳನ್ನು ಹೇಳುವುದಾದ್ರೆ, 1327ರಲ್ಲಿ ರಾಜಧಾನಿಯ ಬದಲಾವಣೆಗೆ ಯೋಚಿಸ್ತಾನೆ. ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನ ವರ್ಗಾಯಿಸಲಿಕ್ಕೆ ಆತ ಇಚ್ಛಿಸ್ತಾನೆ. ಕಾರಣಗಳೇನು ಅಂತ ಕೇಳಿದ್ರೆ, ದೇವಗಿರಿ ಕೇಂದ್ರ ಸ್ಥಳದಲ್ಲಿತ್ತು, ರಾಜಧಾನಿ ಕೇಂದ್ರ ಸ್ಥಳದಲ್ಲಿರಬೇಕು ಅನ್ನೋದು ಅವನ ಉದ್ದೇಶ. ದೆಹಲಿಯ ಮೇಲೆ ಮಂಗೋಲಿಯನ್ನರು ಪದೇ ದಾಳಿ ಮಾಡ್ತಾ ಇದ್ರು. ದೆಹಲಿ ಗಡಿ ಪ್ರದೇಶಕ್ಕೆ ಹತ್ತಿರವಾಗಿತ್ತು. ಈ 3 ಕಾರಣಗಳನ್ನ ಇಟ್ಕೊಂಡು ಸಿದ್ಧತೆಯನ್ನ ಮಾಡ್ಕೊಳ್ತಾನೆ. ದೌಲತಾಬಾದ್ ನಗರ ಕಟ್ಟಿಸ್ತಾನೆ, ರಸ್ತೆಗಳನ್ನ ನಿರ್ಮಿಸ್ತಾನೆ. ಬದಲಾವಣೆಯ ಹಂತಗಳನ್ನ ಗಮನಿಸಿದರೆ 1327ರಲ್ಲಿ ದೆಹಲಿಯ ಎಲ್ಲರಿಗೂ ಆತ ಆದೇಶಿಸ್ತಾನೆ ದೇವಗಿರಿಗೆ ಹೊರಡಿ ಅಂತ. ಬರಾನಿಯ ಪ್ರಕಾರ ನಾಯಿ ಮತ್ತೆ ಬೆಕ್ಕನ್ನ ಕೂಡ ಬಿಡಲ್ಲ. ಬಟುಟನ ಪ್ರಕಾರ ಕುರುಡ ಮತ್ತೆ ಕುಂಟರನ್ನ ಕೂಡ ಹೊತ್ತೊಯ್ಯಲಾಯಿತು. ಎಲ್ಲರನ್ನ ದೇವಗಿರಿಗೆ ಬಂದು ತಲುಪಿಸುವ ವೇಳೆಗೆ ಮಾರ್ಗ ಮಧ್ಯದಲ್ಲಿ ಆಯಾಸಕರವಾದ ಪ್ರಯಾಣ, ಕಾಯಿಲೆ, ಹಸಿವು, ದರೋಡೆಕೋರರ ಆಕ್ರಮಣಗಳಿಂದ ಸಾವಿರಾರು ಸಂಖ್ಯೆಯ ಜನ ಅಸುನೀಗಿದ್ರು. ಯಾವಾಗ ಅವನಿಗೆ ದೇವಗಿರಿ ತಲುಪಿದ ಕೂಡಲೇ ತನಗೆ ತಪ್ಪಿನ ಅರಿವಾಯಿತು, ತಾನು ಮಾಡಿದ ತಪ್ಪು ಅನಿಸ್ತು, ಪುನಃ ದೆಹಲಿಯ ಕಡೆಗೆ ಹೋಗಿ ಅಂತ ಆದೇಶಿಸ್ತಾನೆ. ಮತ್ತೊಂದು ತಪ್ಪು ಮಾಡ್ತಾನೆ. ದೆಹಲಿಯನ್ನ ತಲುಪುವ ವೇಳೆ ಮತ್ತೊಂದಿಷ್ಟು ಜನ ಸಾಯ್ತಾರೆ. ಅಲ್ಲಿಗೆ ಸಂಪೂರ್ಣವಾಗಿ ಅವನ ಯೋಜನೆ ಫೇಲ್ಯೂರ್ ಆಗತ್ತೆ. ಹಾಗಾದ್ರೆ ವೈಫಲ್ಯಕ್ಕೆ ಕಾರಣಗಳೇನು ಅಂತ ನೋಡಿದಾಗ, ಆತ ದೆಹಲಿಯ ಎಲ್ಲರನ್ನೂ ದೇವಗಿರಿಗೆ ಕಳಿಸಿದ್ದು ಅವನ ವೈಫಲ್ಯದ ಒಂದು ಮುಖ್ಯ ಕಾರಣವಾಗಿ ಗಮನಿಸ್ತೀವಿ. ಹಾಗೂ ದೇವಗಿರಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನ ಆತ ವ್ಯವಸ್ಥೆ ಮಾಡದೇ ಇರುವುದನ್ನ ಮತ್ತೊಂದು ವೈಫಲ್ಯದ ಕಾರಣವಾಗಿ ಗಮನಿಸ್ತೀವಿ. ಹಾಗೂ ದೇವಗಿರಿಯನ್ನ ತಲುಪಿದ ತಕ್ಷಣವೇ ದೆಹಲಿಗೆ ವಾಪಸ್ ಕಳಿಸಿದ್ದು ಆತನ ಇನ್ನೊಂದು ವೈಫಲ್ಯದ ಕಾರಣ ಆಗಿರುತ್ತೆ. ವಿಮರ್ಶೆಯಲ್ಲಿ ಯೋಜನೆ ಉತ್ತಮವಾಗಿತ್ತು, ಆಡಳಿತ ಯಂತ್ರವನ್ನ ಮಾತ್ರ ಕರ್ಕೊಂಡು ಹೋಗಿದ್ರೆ ಸಾಕಿತ್ತು, ದೇವಗಿರಿಯನ್ನು ತಲುಪಿದ ನಂತರವಾದರೂ ಅಲ್ಲಿ ವ್ಯವಸ್ಥೆ ಮಾಡಬಹುದಾಗಿತ್ತು, ದೆಹಲಿಯ ರಕ್ಷಣೆಗೆ ಸೂಕ್ತ ವ್ಯವಸ್ಥೆ ಮಾಡಬೇಕಾಗಿತ್ತು ಅನ್ನುವ ವಿಮರ್ಶೆಯೊಂದಿಗೆ ನಾವು 3ನೆಯ ಪ್ರಯೋಗ ಬರೋಣ.
ಕೊನೆಯ ಪ್ರಯೋಗ ಸಾಂಕೇತಿಕ ನಾಣ್ಯ ಚಲಾವಣೆ 1329 ಟೋಕನ್ ಕರೆನ್ಸಿ ರಿಫಾರ್ಮ್ಸ್. ಏನಿದು ಸಾಂಕೇತಿಕ ನಾಣ್ಯ ಚಲಾವಣೆ ಅಂತಂದ್ರೆ, ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳ ಬದಲಾಗಿ ತಾಮ್ರದ ನಾಣ್ಯಗಳನ್ನ ಚಲಾವಣೆಗೆ ತರೋದು. ಇದು ಸಾಂಕೇತಿಕ ನಾಣ್ಯ ಚಲಾವಣೆ. ಬಹುಶಃ ಈ ನಾಣ್ಯಗಳ ಪರಂಪರೆಯಲ್ಲಿ ನಾವು ಗಮನಿಸ್ತೀವಿ, ನಾಣ್ಯಗಳಲ್ಲಿ ಹಣಕಾಸಿನ ವ್ಯವಸ್ಥೆಯಲ್ಲಿ ಅನೇಕ ಆಮೂಲಾಗ್ರ ಬದಲಾವಣೆಗಳಾಗಿದ್ದಾವೆ. ಕಾಗದದ ನಾಣ್ಯ ಇವತ್ತು ಡೆಬಿಟ್ ಕಾರ್ಡ್ನ, ಕ್ರೆಡಿಟ್ ಕಾರ್ಡ್ನ ವರೆಗೆ ಬಂದು ತಲುಪಿದೆ. ಬಹುಶಃ ಈ ಆರ್ಥಿಕ ಸುಧಾರಣೆಯಲ್ಲಿ ಒಂದು ಮಹತ್ವದ ಹೆಜ್ಜೆ ಮೊಹಮ್ಮದ್ ಬಿನ್ ತೊಗಲಕ್ನಿಂದ ಆಗತ್ತೆ. ಚಿನ್ನ ಮತ್ತೆ ಬೆಳ್ಳಿಯ ನಾಣ್ಯಗಳ ಬದಲಾಗಿ ತಾಮ್ರದ ನಾಣ್ಯಗಳನ್ನ ಚಲಾವಣೆಗೆ ತರಬೇಕು. ಉದ್ದೇಶದಲ್ಲಿ, ಯೋಚನೆಯಲ್ಲಿ ಯಾವುದೇ ದೋಷವನ್ನ ಕೂಡ ನಾವು ಕಾಣಲ್ಲ. ಉದ್ದೇಶ ಏನು ಅಂತಂದ್ರೆ, ಚಿನ್ನ ಬೆಳ್ಳಿಯ ನಾಣ್ಯಗಳನ್ನ ಉಳಿಸ್ಬೇಕು. ಯಾಕೆಂದ್ರೆ ಬೆಲೆ ಬಾಳುವಂತಹ ನಾಣ್ಯಗಳು, ಅವುಗಳನ್ನ ನಾವು ಉಳಿಸ್ಬೇಕು. ಚಿನ್ನ ಬೆಳ್ಳಿಯಂತಹ ದುಬಾರಿಯಾದ ಲೋಹಗಳನ್ನ ಉಳಿತಾಯ ಮಾಡಬೇಕು ಅನ್ನೋದು ಇವನ ಸಾಂಕೇತಿಕ ನಾಣ್ಯ ಚಲಾವಣೆಯ ಉದ್ದೇಶ. ಸೇವ್ ಪ್ರೀಶಿಯಸ್ ಮೆಟಲ್ಸ್ ಲೈಕ್ ಗೋಲ್ಡ್ ಅಂಡ್ ಸಿಲ್ವರ್. ಚಿನ್ನ ಬೆಳ್ಳಿಯನ್ನ ಉಳಿತಾಯ ಮಾಡಬೇಕು ಅನ್ನುವ ಒಂದು ಉದ್ದೇಶ. ಎರಡನೇದು, ಮಾರುಕಟ್ಟೆಯಲ್ಲಿ ಹಣದ ಚಲಾವಣೆಯನ್ನ ಹೆಚ್ಚಿಸಬೇಕು. ಹೆಚ್ಚೆಚ್ಚು ದುಡ್ಡು ಮಾರುಕಟ್ಟೆಯಲ್ಲಿ ಚಲಾಯಿಸಲ್ಪಡಬೇಕು. ಹಣದ ವರ್ಗಾವಣೆ ಹೆಚ್ಚೆಚ್ಚಾಗಬೇಕು. ಮಾರುಕಟ್ಟೆಗೊಂದು ಚೇತರಿಕೆ ಕೊಡಬೇಕು. ಇದು ಅವನ ಎರಡನೆಯ ಉದ್ದೇಶ. ಇಂಟ್ರೊಡ್ಯೂಸ್ ಮೋರ್ ಮನಿ ಇನ್ ಸರ್ಕ್ಯುಲೇಷನ್. ಮನಿ ಸರ್ಕ್ಯುಲೇಷನ್ ಅನ್ನ ಇನ್ಕ್ರೀಸ್ ಮಾಡುವಂತಹ ಉದ್ದೇಶ ಇತ್ತು. ಅಲ್ಲಿಗೆ ಎರಡು ಉದ್ದೇಶಗಳು, ಚಿನ್ನ ಮತ್ತು ಬೆಳ್ಳಿಯ ಉಳಿತಾಯ ಮಾಡೋದು, ಹೆಚ್ಚು ಹಣವನ್ನ ಚಲಾವಣೆಗೆ ತರೋದು. ಈ ಎರಡು ಉದ್ದೇಶಗಳೊಂದಿಗೆ ಆತ ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳ ಬದಲಾಗಿ ತಾಮ್ರದ ನಾಣ್ಯಗಳನ್ನ ಚಲಾವಣೆಗೆ ತರ್ತಾನೆ. ಕಾಪರ್ ಕಾಯಿನ್ಸ್ ವೇರ್ ಇಶ್ಯೂಡ್ ಇನ್ಸ್ಟೆಡ್ ಆಫ್ ಗೋಲ್ಡ್ ಅಂಡ್ ಸಿಲ್ವರ್ ಕಾಯಿನ್ಸ್. ಅಲ್ಲಿಗೆ ಬದಲಾವಣೆಯನ್ನ ಗಮನಿಸ್ತೀರಾ? ಚಿನ್ನ ಬೆಳ್ಳಿಯ ನಾಣ್ಯಗಳ ಬದಲಾಗಿ ತಾಮ್ರದ ನಾಣ್ಯಗಳನ್ನ ಚಲಾವಣೆಗೆ ತರೋದು, ಚಿನ್ನ ಬೆಳ್ಳಿಯನ್ನ ಉಳಿತಾಯ ಮಾಡೋದು, ಹೆಚ್ಚು ಹಣವನ್ನ ಚಲಾವಣೆಗೆ ತರೋದು. ಮೊಹಮ್ಮದ್ ಬಿನ್ ತೊಗಲಕನ ಈ ನಾಣ್ಯಗಳ ಸುಧಾರಣೆಯಲ್ಲಿ ಆತ ಹೊಸದಾಗಿ ಜಾರಿಗೆ ತನ್ನಂತಹ ನಾಣ್ಯ ಏನಿತ್ತು, ಅದು ಬೆಳ್ಳಿಯ ನಾಣ್ಯ ಟಂಕಕ್ಕೆ ಸಮಬೆಲೆಯನ್ನ ಹೊಂದಿತ್ತು. ಕಾಪರ್ ಕಾಯಿನ್ಸ್ ಹ್ಯಾಡ್ ದ ಸೇಮ್ ವ್ಯಾಲ್ಯೂ ಆಸ್ ದ ಸಿಲ್ವರ್ ಕಾಯಿನ್. ಬೆಳ್ಳಿಯ ನಾಣ್ಯಕ್ಕೆ ಸಮನಾದಂತಹ ತಾಮ್ರದ ನಾಣ್ಯಗಳನ್ನ ಚಲಾವಣೆಗೆ ತರ್ತಾನೆ. ಆದ್ರೂ ಇವನ ಈ ಪ್ರಯೋಗ ಯಶಸ್ವಿ ಆಗತ್ತೆ. ಉದ್ದೇಶದಲ್ಲಿ ದೋಷ ಇಲ್ಲ. ಚಿನ್ನ ಬೆಳ್ಳಿಯನ್ನ ಉಳಿಸ್ಬೇಕು, ತಾಮ್ರವನ್ನ ಪ್ರಯೋಗಕ್ಕೆ ತರಬೇಕು, ತಾಮ್ರದ ನಾಣ್ಯಗಳನ್ನ ಚಲಾವಣೆಗೆ ತರಬೇಕು, ನಾಣ್ಯಗಳ ಸರ್ಕ್ಯುಲೇಷನ್ ಅನ್ನ ಹೆಚ್ಚು ಮಾಡಬೇಕು. ಇದು ಅವನ ಮುಖ್ಯ ಉದ್ದೇಶ. ಹಾಗೂ ತಾಮ್ರದ ನಾಣ್ಯಗಳನ್ನ ಚಲಾವಣೆಗೆ ತರ್ತಾನೆ, ಅದು ಬೆಳ್ಳಿಯ ನಾಣ್ಯ ಟಂಕಗಳಿಗೆ ಸಮನಾಗಿರುತ್ತೆ. ಆದ್ರೂ ಯಾಕೆ ವೈಫಲ್ಯವನ್ನ ಅನುಭವಿಸಿತು? ವೈಫಲ್ಯದ ಕಾರಣಗಳ ಕಡೆಗೆ ಬಂದಾಗ ನಮ್ಗೆ ಗೋಚರಿಸುವಂತಹ ಮೊಟ್ಟ ಮೊದಲನೆಯ ಅಂಶ, ನಾಣ್ಯಗಳನ್ನ ಚಲಾವಣೆಗೆ ತರೋದು ಅಂದ್ರೆ ಅಷ್ಟು ಹುಡುಗಾಟಕತೆ ಕೆಲಸ ಅಲ್ವೇ ಅಲ್ಲ. ಒಂದು ನಾಣ್ಯದ ನಕಲಿ ನಾಣ್ಯವನ್ನ ತಯಾರಿಸುವುದಕ್ಕೆ ಸಾಕಷ್ಟು ಕಷ್ಟಪಡುವ ಹಾಗೆ ಇರಬೇಕು. ಸುಲಭದಲ್ಲಿ ನಕಲಿ ನಾಣ್ಯಗಳನ್ನ ತಯಾರಿಸುವುದಾದ್ರೆ ಅಸಲಿ ನಾಣ್ಯಗಳ ಯೋಗ್ಯತೆ ಕ್ಷೀಣಗೊಳ್ಳುತ್ತೆ. ಇಲ್ಲಿ ಎಡವಿದ್ದು ಸುಲ್ತಾನ ಈ ಭಾಗದಲ್ಲಿ ನಾಣ್ಯಗಳನ್ನ ಟಂಕಿಸುವ ವಿಚಾರದಲ್ಲಿ ಎಡವುತ್ತಾನೆ. ತಾಮ್ರದ ನಾಣ್ಯಗಳನ್ನ ಅಚ್ಚು ಹಾಕಿಸುವುದು ಸರ್ಕಾರದ ಏಕಸ್ವಾಮ್ಯವಾಗುವಂತೆ ಮಾಡಲೇ ಇಲ್ಲ. ನಾಣ್ಯಗಳನ್ನ ಟಂಕಿಸುವ ಕೆಲಸ ಯಾರು ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡಲೇ ಇಲ್ಲ. ಯಾವುದೇ ರಾಜ ಮುದ್ರೆಗಳನ್ನ ಹಾಕುವಂತಹ ಕ್ರಮವನ್ನು ಮೊಹಮ್ಮದ್ ಬಿನ್ ತೊಗ್ಲಕ್ ಕೈಗೊಳ್ಳಿಲ್ಲ. Minting the copper coins was not retained as the monopoly of the government. ಸರ್ಕಾರದ ಸ್ವತ್ತಾಗಿರ್ಬೇಕಾಗಿತ್ತದು ನಾಣ್ಯಗಳನ್ನ ಟಂಕಿಸುವ ಜವಾಬ್ದಾರಿ. ಆದರೆ ಅದನ್ನ ಆತ ಏಕಸ್ವಾಮ್ಯಗೊಳಿಸಲೇ ಇಲ್ಲ. ತಾಮ್ರದ ನಾಣ್ಯಗಳನ್ನ ಅಚ್ಚು ಹಾಕಿಸುವುದಕ್ಕೆ ಸರಿಯಾದಂತಹ ಕ್ರಮವನ್ನ ಕೈಗೊಳ್ಳಿಲ್ಲ. ಹಾಗಾಗಿ ನಕಲಿ ನಾಣ್ಯಗಳ ಪ್ರವಾಹವೇ ಹರಿತು. ಮಾರುಕಟ್ಟೆಯಲ್ಲಿ ಎಲ್ಲ ನಕಲಿ ನಾಣ್ಯಗಳ ಹಾವಳಿ ಶುರುವಾಯಿತು. Hence the empire was flooded with thousands of counterfeit copper coins. ಇಡೀ ಸಾಮ್ರಾಜ್ಯದಾದ್ಯಂತ ತಾಮ್ರದ ನಾಣ್ಯಗಳ ಕೌಂಟರ್ಫಿಟ್ ಕಾಪರ್ ಕಾಯಿನ್ಸ್, ನಕಲಿ ನಾಣ್ಯಗಳ ಪ್ರವಾಹನೇ ಹರಿತು. ಯಾಕೆಂದ್ರೆ ಯಾರು ಬೇಕಾದ್ರೂ ನಾಣ್ಯಗಳನ್ನ ತಯಾರು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇತ್ತು. ಸರ್ಕಾರದ ನಾಣ್ಯಗಳನ್ನ ನಕಲಿ ಅನ್ನೋದಕ್ಕೆ ಸಾಧ್ಯವಿಲ್ಲದ ರೀತಿಯಲ್ಲಿ ನಕಲಿ ನಾಣ್ಯಗಳನ್ನ ತಯಾರಿಸೋದಕ್ಕೆ ಶುರು ಮಾಡಿದ್ರು ಅಂದಿನ ಜನ. ಅಲ್ಲಿಗೆ ನಕಲಿ ನಾಣ್ಯಗಳ ಪ್ರವಾಹ ಹೆಚ್ಚಾಗ್ತಾ ಇದ್ದ ಹಾಗೆ ತಾಮ್ರದ ನಾಣ್ಯ ತನ್ನ ವಿನಿಮಯದ ಮಾಧ್ಯಮವನ್ನ, ವಿನಿಮಯದ ಮೌಲ್ಯವನ್ನ ಕಳ್ಕೊಂಡಿತು.
ಸೊ ವಿನಿಮಯದ ಮಾಧ್ಯಮವಾಗಿ ತಾಮ್ರದ ನಾಣ್ಯ ತನ್ನ ಮೌಲ್ಯವನ್ನು ಕಳ್ಕೊಂಡಿತು. ಕಾಪರ್ ಕಾಯಿನ್ಸ್ ಲಾಸ್ಟ್ their ವ್ಯಾಲ್ಯೂ ಆಸ್ ಎ ಮೀಡಿಯಂ ಆಫ್ ಎಕ್ಸ್ಚೇಂಜ್. ಆಗ ತಾಮ್ರದ ನಾಣ್ಯಗಳನ್ನ ಹಿಂಪಡಿತಾನೆ ಮೊಹಮ್ಮದ್ ಬಿನ್ ತುಘಲಕ್. ದ ಸುಲ್ತಾನ್ ರೀಕಾಲ್ಡ್ ಕಾಪರ್ ಕಾಯಿನ್ಸ್. ತಾಮ್ರದ ನಾಣ್ಯಗಳನ್ನ ಹಿಂಪಡೆದಷ್ಟೇ ಅಲ್ಲ, ಪ್ರಜೆಗಳಿಗೆ ಹೇಳ್ತಾನೆ, ನೋಡಿ ನಿಮ್ಮಲ್ಲಿರುವಂತಹ ತಾಮ್ರದ ನಾಣ್ಯಗಳನ್ನ ನನಗೆ ಕೊಡಿ, ಅದರ ಬದಲಿಗೆ ಚಿನ್ನ ಮತ್ತೆ ಬೆಳ್ಳಿಯ ನಾಣ್ಯಗಳನ್ನ ತಗೊಂಡೋಗಿ ಅಂತ. ನಕಲಿ ನಾಣ್ಯಗಳನ್ನ ಕೊಟ್ಟು ಚಿನ್ನ ಬೆಳ್ಳಿಯ ನಾಣ್ಯಗಳನ್ನ ತಗೊಂಡೋಗಿ ಅನ್ನುವಂತಹ ಆದೇಶವನ್ನ ಕೊಡ್ತಾನೆ ಮೊಹಮ್ಮದ್ ಬಿನ್ ತುಘಲಕ್. ಆಗ ದೆಹಲಿಯ ಪ್ರಜೆಗಳು ತಮ್ಮಲ್ಲಿರುವ ತಾಮ್ರಗಳೆಲ್ಲವನ್ನ ಮತ್ತೊಂದಿಷ್ಟು ನಾಣ್ಯಗಳನ್ನಾಗಿ ಹಾಕೊಂಡು ಅವನ ಅರಮನೆಗೆ ತಗೊಂಡೋಗಿ ಕೊಡ್ತಾರೆ. ಅವನ ಅರಮನೆಯ ಮುಂದೆ ಕುತುಬ್ ಮಿನಾರ್ದಷ್ಟು ಎತ್ತರದ ನಕಲಿ ನಾಣ್ಯಗಳ ರಾಶಿಯೇ ಬಿದ್ದಿತ್ತಂತೆ. ತಾಮ್ರದ ನಾಣ್ಯದ ಬದಲಿಗೆ ಬೆಳ್ಳಿ ಮತ್ತು ಚಿನ್ನದ ನಾಣ್ಯಗಳನ್ನ ಪಡ್ಕೊಳ್ಳೋದಕ್ಕೆ ಹೇಳ್ತಾನೆ. ಅಲ್ಲಿಗೆ ತುಂಬಾ ಒಳ್ಳೆಯವನಾಗಿ ಕೂಡ ಕಾಣಿಸ್ತಾನೆ. ಇಲ್ಲಿ ಪ್ರಜೆಗಳ ಮೇಲೆ ಅವನಿಗೆ ತುಂಬಾ ಪ್ರೀತಿ ಇತ್ತು ಅಂತ ಕೂಡ ಇಲ್ಲಿ ಗೊತ್ತಾಗತ್ತೆ. ಆದ್ರೆ ಪ್ರಜೆಗಳು ಅದನ್ನ ದುರುಪಯೋಗ ಪಡಿಸಿಕೊಂಡ ವಿಚಾರವೂ ನಮ್ಗೆ ಗೊತ್ತಾಗತ್ತೆ ಈ ಅವನ ಪ್ರಯೋಗದಲ್ಲಿ. ಅಲ್ಲಿಗೆ ತಾಮ್ರದ ನಾಣ್ಯಗಳ ಚಲಾವಣೆಯನ್ನ ತರ್ತಾನೆ. ಬೆಳ್ಳಿಯ ನಾಣ್ಯ ಟಂಕಗಳಿಗೆ ಸಮನಾಗಿತ್ತು. ಆದರೂ ಇದು ಯಾಕೆ ಫೇಲ್ ಆಯಿತು ಅಂದ್ರೆ, ನಾಣ್ಯಗಳನ್ನ ಅಚ್ಚು ಹಾಕಿಸುವಲ್ಲಿ ಸರ್ಕಾರ ಏಕಸ್ವಾಮ್ಯವನ್ನ ಹೊಂದಿರಲಿಲ್ಲ. ನಕಲಿ ನಾಣ್ಯಗಳ ಪ್ರವಾಹ ಹರಿತು. ನಕಲಿ ನಾಣ್ಯಗಳು ತಮ್ಮ ಮೌಲ್ಯವನ್ನ ಕಳ್ಕೊಂಡ್ವು. ತಾಮ್ರದ ನಾಣ್ಯಗಳನ್ನ ಹಿಂಪಡ್ಕೊಂಡ ಹಾಗೂ ತಾಮ್ರದ ನಾಣ್ಯದ ಬದಲಿಗೆ ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳಿಗೆ ಅದನ್ನ ಬದಲಾಯಿಸಿಕೊಳ್ಳಿ ಅನ್ನುವ ಆದೇಶವನ್ನ ಕೊಟ್ಟ. ಆಗ ಸುಲ್ತಾನನಿಗೆ ಅಲ್ಲಿನ ಪ್ರಜೆಗಳು ತಾಮ್ರದ ನಾಣ್ಯಗಳ ರಾಶಿಯನ್ನೇ ಸುರಿದು ಅದರ ಬದಲಿಗೆ ಚಿನ್ನದ ನಾಣ್ಯಗಳನ್ನ ಬೆಳ್ಳಿಯ ನಾಣ್ಯಗಳನ್ನ ತಕೊಂಡು ಹೋದ್ರು. ಅಲ್ಲಿಗೆ ಅದರ ಪರಿಣಾಮಗಳಿಗೆ ಬಂದ್ರೆ ಊಹಿಸ್ಕೊಳ್ಳಿಕ್ಕೂ ಆಗೋದಿಲ್ಲ. ಅವನ ಸಮೃದ್ಧವಾದ ಖಜಾನೆ ಬರಿದಾಗತ್ತೆ. ಇವನ ಸಾಂಕೇತಿಕ ನಾಣ್ಯ ಖಜಾನೆಯನ್ನ ತುಂಬಿಸುವುದಾಗಿತ್ತು, ಹಣದ ಹರಿವನ್ನ ಹೆಚ್ಚು ಮಾಡೋದಾಗಿತ್ತು. ಆದ್ರೆ ಪರಿಣಾಮ ಏನಾಯಿತು ಅಂತಂದ್ರೆ ಖಜಾನೆ ಬರಿದಾಯಿತು. ರಾಯಲ್ ಟ್ರೆಸರಿ ಬಿಕೇಮ್ ಎಂಪ್ಟಿ. ಸಂಪೂರ್ಣ ಬರಿದಾಯಿತು. ಜೊತೆಯಲ್ಲಿ ಸುಲ್ತಾನನ ಜನಪ್ರಿಯತೆ ನಾಶ ಆಯಿತು. ನಾಣ್ಯಗಳ ಸುಧಾರಣೆ ವೈಫಲ್ಯವನ್ನ ಅನುಭವಿಸಿತು. ದ ಕರೆನ್ಸಿ ರಿಫಾರ್ಮ್ ಆಫ್ ದ ಸುಲ್ತಾನ್ ಅಟ್ಟರ್ಲಿ ಫೇಲ್ಡ್. ಸಂಪೂರ್ಣವಾದಂತಹ ವೈಫಲ್ಯವನ್ನ ಅನುಭವಿಸ್ತಾನೆ ತನ್ನ ಕೊನೆಯ ಪ್ರಯೋಗದಲ್ಲಿ. ಹಾಗಾದ್ರೆ ಏನ್ ಮಾಡಿದ್ರೆ ಆತನ ಈ ಪ್ರಯೋಗ ಯಶಸ್ವಿ ಆಗ್ತಿತ್ತು ಅನ್ನುವ ಒಂದು ವಿಮರ್ಶೆಗೆ ಬಂದ್ರೆ, ಯೋಜನೆ ಉತ್ತಮವಾಗಿತ್ತು. ಮತ್ತೆ ನಾವು ನೋಡ್ತೀವಿ 3 ಯೋಜನೆಗಳು ಉತ್ತಮವಾಗಿಯೇ ಇದ್ವು. ಯಾವ ಯೋಜನೆ ಕೂಡ ಚೆನ್ನಾಗಿರ್ಲಿಲ್ಲ ಅನ್ನೋ ಹಾಗಿಲ್ಲ. ಕಾರ್ಯಾಚರಣೆ ಸರಿಯಾಗ್ಲಿಲ್ಲ. ನಾಣ್ಯಗಳನ್ನ ಟಂಕಿಸುವಲ್ಲಿ ಆತ ಎಡವಿದ. ಒಂದು ವೇಳೆ ನಾಣ್ಯಗಳನ್ನ ಕ್ರಮಬದ್ಧವಾಗಿ ಸರ್ಕಾರವೇ ಏಕಸ್ವಾಮ್ಯದೊಂದಿಗೆ ಟಂಕಿಸಿ ಅದನ್ನ ನಕಲಿ ಆಗದಂತೆ ತಡೆದಿದ್ರೆ ಬಹುಶಃ ಆ ತಾಮ್ರದ ನಾಣದ ಚಲಾವಣೆ ಯಶಸ್ವಿ ಆಗ್ತಿತ್ತೇನೋ. ನೀವು ಇನ್ನೂ ಹಲವು ವಿಚಾರಗಳನ್ನ ಯೋಚಿಸಿ ಅಲ್ಲಿ ಬರೀಬಹುದು. ಯೋಜನೆ ಉತ್ತಮವಾಗಿತ್ತು, ನಾಣ್ಯಗಳನ್ನ ಟಂಕಿಸುವಲ್ಲಿ ಎಡವಿದ ಅನ್ನುವುದರೊಂದಿಗೆ ನಾವು ಅವನ ಸಂಪೂರ್ಣವಾದಂತಹ 3 ಪ್ರಯೋಗಗಳನ್ನ ಗಮನಿಸಿದಿವಿ. ದೋಆಬ್ನಲ್ಲಿ ತೆರಿಗೆಯ ಹೆಚ್ಚಳವನ್ನ ನೋಡಿದಿವಿ, ರಾಜಧಾನಿಯ ಬದಲಾವಣೆಯನ್ನ ಗಮನಿಸಿದಿವಿ, ಸಾಂಕೇತಿಕ ನಾಣ್ಯಗಳ ಚಲಾವಣೆಯನ್ನ ಗಮನಿಸಿ ನಾವು ಅವನ ವ್ಯಕ್ತಿತ್ವದ ಕಡೆಗೆ ಬರೋಣ. ಒಂದು 5 ಅಂಕದ ಪ್ರಶ್ನೆ. ಮೊಹಮ್ಮದ್ ಬಿನ್ ತುಘಲಕನನ್ನ ವೈರುಧ್ಯಗಳ ರಾಜ ಅಂತ ಕರೀತಾರೆ, ಯಾಕೆ? ಅದನ್ನ ಸಂಕ್ಷಿಪ್ತವಾಗಿ ನಾವು ಗಮನಿಸಿ ಈ ಭಾಗವನ್ನ ಮುಕ್ತಾಯಗೊಳಿಸೋಣ. ಪರ್ಸನಾಲಿಟಿ, ವ್ಯಕ್ತಿತ್ವ ಹೇಗೆ ಅಂತ ಗಮನಿಸಿದಾಗ ಇವನ ಲಕ್ಷಣಗಳನ್ನ, ಇವನ ನಡತೆಯ ಲಕ್ಷಣಗಳನ್ನ ಹಾಗೂ ಇವನ ಸಾಧನೆಗಳನ್ನ ಗಮನಿಸಿದಾಗ ಹಾಗೂ ಇವನ ನಡತೆಯ ಲಕ್ಷಣಗಳು ಮತ್ತು ಸಾಧನೆಗಳು ಸಾಕಷ್ಟು ವಾದ ವಿವಾದ ಚರ್ಚೆಗಳನ್ನ ಹುಟ್ಟುಹಾಕಿದೆ. ನಾವು ಪೀಠಿಕೆಯ ಭಾಗದಲ್ಲಿ ಇದನ್ನ ಬರೀಬೇಕು. ಇವನ ನಡತೆಯ ಲಕ್ಷಣಗಳು, ಉತ್ತಮವಾದಂತಹ ಯೋಜನೆಯನ್ನ ಮಾಡ್ತಾನೆ, ಆದರೆ ಕಾರ್ಯರೂಪಕ್ಕಿಳಿಸುವಾಗ ಎಡವುತ್ತಾನೆ. ಅತ್ಯುತ್ತಮವಾದಂತಹ ಸಾಧನೆಯನ್ನ ಇನ್ನೇನು ಪೂರೈಸಿಯೇ ಬಿಟ್ಟ ಅನ್ನುವಾಗ ಎಡವಿ ಬೀಳ್ತಾನೆ. ಹಾಗಾಗಿ ಇವನ ನಡತೆಯ ಲಕ್ಷಣಗಳು ಹಾಗೂ ಸಾಧನೆಗಳು ಒಂದು ಕಾಂಟ್ರವರ್ಸಿಯಾದ, ಚರ್ಚೆಗೆ ಯೋಗ್ಯವಾದಂತಹ ವಿಷಯವಾಗಿ ಬದಲಾಗಿದೆ. ಹಾಗಾಗಿ ವಿ.ಎ. ಸ್ಮಿತ್ ಅವರು ಇವನನ್ನ ವೈರುಧ್ಯಗಳ ರಾಜ, ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣ ಅನ್ನೋದಾಗಿ ಕರೀತಾರೆ. ಡಾಕ್ಟರ್ ವಿ.ಎ. ಸ್ಮಿತ್ ಅವರು ಇವನನ್ನ ಅರ್ಥೈಸಿರುವಂತಹ ರೀತಿಯನ್ನ ಗಮನಿಸಿ, ಅವನ ನಡತೆಯ ಲಕ್ಷಣಗಳು ಮತ್ತು ಸಾಧನೆಗಳು ಚರ್ಚೆ, ವಾದ ವಿವಾದಕ್ಕೆ ಕಾರಣವಾಗಿದೆ. ಇವನು ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣವಾಗಿದ್ದ. ಹಿ ವಾಸ್ ಎ ಕಂಪೌಂಡ್ ಆಫ್ ಕಾಂಟ್ರಡಿಕ್ಷನ್ ಅಂತ ವಿ.ಎ. ಸ್ಮಿತ್ ಕರೀತಾರೆ. ಇದನ್ನ ನಾವು ವಿವರಿಸ್ತಾ ಹೋಗ್ಬೇಕು, ವಿಮರ್ಶೆ ಮಾಡ್ತಾ ಹೋಗ್ಬೇಕು. ಇವನು ನಿಜವಾಗಿಯೂ ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣವೇ ಅಥವಾ ಅಲ್ವೇ ಅನ್ನೋದನ್ನ ನೋಡಬೇಕು. ಗಮನಿಸ್ತಾ ಹೋಗೋಣ.
ಇವನ ವ್ಯಕ್ತಿತ್ವದಲ್ಲಿ ಒಳ್ಳೆಯ ಅಂಶಗಳು ಯಾವುದಿದ್ವು, ಯಾವ ಗುಡ್ ಕ್ವಾಲಿಟೀಸ್ ಗಳನ್ನ ಹೊಂದಿದ್ದ ಇವನು ಅಂತ ಗಮನಿಸುವುದಾದ್ರೆ, ಈತ ಒಬ್ಬ ಧರ್ಮನಿಷ್ಠನಾದಂತಹ ಮುಸಲ್ಮಾನ, ಧರ್ಮಕ್ಕೆ ಬದ್ಧನಾದ, ಧರ್ಮವನ್ನ ಚಾಚೂ ತಪ್ಪದೆ ಪಾಲಿಸುವಂತಹ ಒಬ್ಬ ಶ್ರದ್ಧಾವಂತ ನಿಷ್ಠಾವಂತ ಮುಸಲ್ಮಾನ, ಎ ಡಿವೋಟ್ ಮುಸಲ್ಮಾನ್. ಎರಡನೆಯ ಅಂಶಕ್ಕೆ ಬಂದ್ರೆ, ಅವನೊಬ್ಬ ಅದ್ಭುತವಾದಂತಹ ವಾಗ್ಮಿ. ಮಾತಿಗೆ ನಿಂತರೆ ಅವನನ್ನ ಮಣಿಸುವುದಕ್ಕೆ ಯಾರಿಂದನೂ ಆಗ್ತಿರ್ಲಿಲ್ಲ. ಆನ್ ಎಕ್ಸಲೆಂಟ್ ಸ್ಪೀಕರ್. ಜೊತೆಯಲ್ಲಿ ಆತ ಕಲಾಲಿಪಿಕಾರ, ಕುರಾನಿನ ಉಕ್ತಿಗಳನ್ನ ಅತ್ಯಂತ ಸುಂದರವಾಗಿ ಕೆತ್ತುವಂತಹ ಮನುಷ್ಯ, ಎ ಟ್ಯಾಲೆಂಟೆಡ್ ಕ್ಯಾಲಿಗ್ರಫಿಸ್ಟ್. ಉತ್ತಮವಾದಂತಹ ವಾಗ್ಮಿ, ಉತ್ತಮವಾದಂತಹ ಲಿಪಿಕಾರ, ಧರ್ಮನಿಷ್ಠನಾದಂತಹ ಮುಸಲ್ಮಾನ, ಹಾಗೂ ಒಬ್ಬ ಲರ್ನ್ಡ್ ಸ್ಕಾಲರ್, ಸುಶಿಕ್ಷಿತನಾದಂತಹ ವಿದ್ವಾಂಸ. ಇವೆಲ್ಲ ಅವನ ಒಳ್ಳೆಯ ಗುಣಗಳು. ನಾವು ಗಮನಿಸ್ತಾ ಇದ್ದೀವಿ, ಇವನು ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣವಾಗಿದ್ದ. ಹೌದೋ ಅಲ್ಲೋ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಅವನ ವ್ಯಕ್ತಿತ್ವದಲ್ಲಿ ಅವನೊಬ್ಬ ಧರ್ಮನಿಷ್ಠ ಮುಸಲ್ಮಾನನಾಗಿ, ವಾಗ್ಮಿಯಾಗಿ, ಸುಶಿಕ್ಷಿತ ವಿದ್ವಾಂಸನಾಗಿ, ಕಲಾ ಲಿಪಿಕಾರನಾಗಿ ಕಾಣಿಸ್ಕೊಳ್ತಾನೆ. ಜೊತೆಯಲ್ಲಿ ಹಲವು ವಿಷಯಗಳಲ್ಲಿ ಅದ್ಭುತ ಜ್ಞಾನ ಭಂಡಾರವನ್ನ ಹೊಂದಿದ್ದ. ಗಣಿತದಲ್ಲಿ ಅವನಂತಹ ಒಬ್ಬ ವಿದ್ವಾಂಸ ಮತ್ತೊಬ್ಬ ಇರಲಿಲ್ಲ. ಖಗೋಳ ವಿಜ್ಞಾನದಲ್ಲಿ ಎತ್ತಿದ ಕೈ, ತತ್ವಶಾಸ್ತ್ರ ತರ್ಕಶಾಸ್ತ್ರದಲ್ಲಿ ಅಪರಿಮಿತ ಪಾಂಡಿತ್ಯವನ್ನ ಹೊಂದಿದ್ದವನು ಮೊಹಮ್ಮದ್ ಬಿನ್ ತುಘ್ಲಕ್. ಅಲ್ಲಿಗೆ ಅವನ ವ್ಯಕ್ತಿತ್ವದ ಒಳ್ಳೆಯ ಅಂಶಗಳನ್ನ ಗಮನಿಸ್ತಾ ಇದ್ದೀವಿ. ಗಣಿತದಲ್ಲಿ ವಿದ್ವಾಂಸ, ಖಗೋಳದಲ್ಲಿ ವಿದ್ವಾಂಸ, ತತ್ವ ತರ್ಕಶಾಸ್ತ್ರಗಳಲ್ಲಿ ಅಪಾರವಾದಂತಹ ಪಾಂಡಿತ್ಯವನ್ನ ಹೊಂದಿದ್ದ. ಹಿ ಹ್ಯಾಡ್ ಇಮೆನ್ಸ್ ಮಾಸ್ಟರಿ ಓವರ್ ಮ್ಯಾಥಮೆಟಿಕ್ಸ್, ಆಸ್ಟ್ರಾನಮಿ, ಫಿಲಾಸಫಿ ಅಂಡ್ ಲಾಜಿಕ್. ಜೊತೆಯಲ್ಲಿ ಒಬ್ಬ ಉತ್ತಮ ವಾಗ್ಮಿ, ಸುಶಿಕ್ಷಿತ ವಿದ್ವಾಂಸ, ಧರ್ಮನಿಷ್ಠನಾದಂತಹ ಮುಸಲ್ಮಾನ, ಅತ್ಯುತ್ತಮ ಕಲಾ ಲಿಪಿಕಾರ, ಕ್ಯಾಲಿಗ್ರಫಿಯನ್ನ ಬರೆಯುವಂತಹ ವ್ಯಕ್ತಿ. ಇವೆಲ್ಲವನ್ನ ನಾವು ಗಮನಿಸಿದಾಗ ಆತ ಹಲವು ಒಳ್ಳೆಯ ಗುಣಗಳನ್ನ ಹೊಂದಿದ್ದ. ಅವನಲ್ಲಿ ಅಪಾರವಾದಂತಹ ಪಾಂಡಿತ್ಯ ಇತ್ತು. ಇವೆಲ್ಲವೂ ಅವನ ವ್ಯಕ್ತಿತ್ವದ ಒಂದು ಮಜಲುಗಳು. ಹಾಗೂ ಅವನ ಯೋಜನೆಗಳೆಲ್ಲ ಕರೆಕ್ಟ್ ಆಗಿಯೇ ಇದು, ಯಾವುದೂ ಕೂಡ ತಪ್ಪು ಅಂತ ಹೇಳುವಾಗಿರ್ಲಿಲ್ಲ. ನಾವು ಉದಾಹರಣೆಗಳ ಸಮೇತ ಹೇಳುವುದಾದ್ರೆ, ದೋಅಬ್ನಲ್ಲಿ ತೆರಿಗೆ ಹೆಚ್ಚಳ ಮಾಡಿದ್ದು ಅತ್ಯಂತ ಸಮರ್ಪಕವಾದಂತಹ ಕ್ರಮ. ಆತ ಆ ನಂತರದಲ್ಲಿ ರಾಜಧಾನಿಯನ್ನ ಬದಲಾವಣೆ ಮಾಡಿದ್ದು ಕೂಡ, ರಾಜಧಾನಿ ಕೇಂದ್ರ ಸ್ಥಳದಲ್ಲಿರಬೇಕು ಅಂತ ಹೇಳಿದ್ದು ಕೂಡ ಸರಿಯಾದಂತಹ ನಿರ್ಧಾರ. ಜೊತೆಯಲ್ಲಿ ಸಾಂಕೇತಿಕ ನಾಣ್ಯಗಳ ಚಲಾವಣೆಯಲ್ಲಿ ಕೂಡ ನಾವು ಅವನ ನೀತಿಯಲ್ಲಿ ಒಳ್ಳೆಯ ವಿಚಾರಗಳನ್ನೇ ಗಮನಿಸ್ತೀವಿ. ಆದರೆ ಅನ್ನುವ ಶಬ್ದ ಇಲ್ಲಿ ಬರುತ್ತೆ. ಈಗ ತಾಮ್ರದ ನಾಣ್ಯಗಳ ಚಲಾವಣೆ ಕೂಡ ಚೆನ್ನಾಗಿತ್ತು ಅಂತ ನೋಡ್ತಾ ನೀತಿಗಳೆಲ್ಲ ಸರಿಯಾಗಿದ್ದು, ಗಣಿತದಲ್ಲಿ, ತರ್ಕದಲ್ಲಿ, ತತ್ವದಲ್ಲಿ, ಖಗೋಳದಲ್ಲಿ ವಿದ್ವಾಂಸ, ವಾಗ್ಮಿ, ಕ್ಯಾಲಿಗ್ರಫಿಕಾರ, ಉತ್ತಮ ಸುಶಿಕ್ಷಿತ ವಿದ್ವಾಂಸ, ಧರ್ಮನಿಷ್ಠ ಮುಸಲ್ಮಾನ, ಎಲ್ಲವೂ ಖರೆ. ಆದರೆ ಆತ ಜಾರಿಗೊಳಿಸುವಲ್ಲಿ, ತನ್ನ ನೀತಿ ನಿಯಮಗಳನ್ನ ಎಕ್ಸಿಕ್ಯೂಟ್ ಮಾಡುವುದರಲ್ಲಿ ಆತ ಎಡುತ್ತಾನೆ. ಉತ್ತಮ ಯೋಜನೆಗಳನ್ನ ಕಾರ್ಯರೂಪಕ್ಕಿಳಿಸುವಲ್ಲಿ ಆತ ಎಡವಿದ. ಅವನ ಪ್ರಯೋಗಗಳನ್ನ ಗಮನಿಸಿದಾಗ ನಮ್ಗೆ ಗೊತ್ತಾಗತ್ತೆ. ಗಂಗಾ ಯಮುನಾ ದೋವಾ ಪ್ರದೇಶದಲ್ಲಿ ಬರಗಾಲದಲ್ಲಿ ತೆರಿಗೆಯನ್ನ ಹೆಚ್ಚಳ ಮಾಡ್ದ. ಅವರು ಸುಖಮಯವಾಗಿದ್ದಾಗ ತೆರಿಗೆ ಹೆಚ್ಚಳ ಆಗಿದ್ರೆ ಅದು ಸಕ್ಸಸ್ ಆಗ್ತಿತ್ತು. ಆದರೆ ಅವರೇ ಕಷ್ಟದಲ್ಲಿರುವಾಗ ಗಾಯದ ಮೇಲೆ ಬರೆ ಎಳೆದ, ಕಾರ್ಯ ಯೋಜನೆಯಲ್ಲಿ ಎಡವಿದ. ಆ ನಂತರ ನಾವು ಗಮನಿಸ್ತೀವಿ, ದೆಹಲಿಯಿಂದ ಆಡಳಿತ ಯಂತ್ರವನ್ನ ಮಾತ್ರ ದೇವಗಿರಿಗೆ ತಕೊಂಡು ಹೋಗಿದ್ರೆ ಅವನು ಒಬ್ಬ ಅತ್ಯುತ್ತಮ ರಾಜ ಅನಿಸ್ಕೊಳ್ತಿದ್ದ. ಆದರೆ ಎಲ್ಲರನ್ನ ಕಟ್ಕೊಂಡು ಹೋದ, ಎಡವಿದ. ತಾಮ್ರದ ನಾಣ್ಯಗಳ ಚಲಾವಣೆಯಲ್ಲಿ ಏನಾದರೂ ಏಕಸ್ವಾಮ್ಯವನ್ನ ತಕೊಂಡು ಬಂದಿದ್ರೆ ಆತನ ಸಾಂಕೇತಿಕ ನಾಣ್ಯ ಚಲಾವಣೆ ಮಾದರಿಯಾದಂತಹ ಒಂದು ಪ್ರಯೋಗ ಅನಿಸ್ಕೊಳ್ತಿತ್ತು. ಆದರೂ ಆ ತಪ್ಪು ಮುಂದಿನ ಜನರಿಗೆ ಒಂದು ಪಾಠ ಆಯ್ತು, ನಾವು ಹೀಗ್ ಮಾಡಬಾರ್ದು ಅಂತ. ಅದು ಬೇರೆ ಪ್ರಶ್ನೆ. ಅಲ್ಲಿಗೆ ಜಾರಿಗೊಳಿಸುವಲ್ಲಿ ಎಡವಿದ. ಅಸಮರ್ಪಕ ಜಾರಿಯಿಂದ ಸುಲ್ತಾನ ತನ್ನ ಜನಪ್ರಿಯತೆಯನ್ನ ಕಳ್ಕೊಳ್ತಾನೆ. ಹಾಗೂ ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣ, ವೈರುಧ್ಯಗಳ ಮಿಶ್ರಣ ಅಂತ ಅನಿಸ್ಕೊಳ್ತಾನೆ. ಇವಿಷ್ಟನ್ನ 5 ಅಂಕದ ಪ್ರಶ್ನೆಯ ಉತ್ತರವಾಗಿ ನಾವು ಬರೀಬೇಕು. ಗಿವಿಂಗ್ ಹಿಮ್ ದ ರೆಪ್ಯುಟೇಷನ್ ಆಫ್ ಬೀಯಿಂಗ್ ಅ ಮಿಕ್ಸ್ಚರ್ ಆಫ್ ಅಪೋಸಿಟ್ಸ್. ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣ ಅನಿಸ್ಕೊಳ್ತಾನೆ ಮೊಹಮ್ಮದ್ ಬಿನ್ ತುಘ್ಲಕ್. ಹೀಗೆ ಒಬ್ಬ ವರ್ಣರಂಜಿತ ವ್ಯಕ್ತಿಯಾಗಿ ಮೊಹಮ್ಮದ್ ಬಿನ್ ತುಘ್ಲಕ್ 1351ರಲ್ಲಿ ಸಿಂಧ್ನ ತಟ್ಟಾದಲ್ಲಿ ತನ್ನ ಕೊನೆಯ ಉಸಿರನ್ನ ಎಳಿತಾನೆ. ಮೊಹಮ್ಮದ್ ಬಿನ್ ತುಘ್ಲಕ್ ಡೈಡ್ ಎಟ್ ತಟ್ಟಾ ಇನ್ ಸಿಂಧ್ ಇನ್ 1351. ಹಾಗೂ ಇವನ ಉತ್ತರಾಧಿಕಾರಿಯಾಗಿ ಫಿರೋಜ್ ಶಾ ತುಘ್ಲಕ್ ಅಧಿಕಾರಕ್ಕೆ ಬರ್ತಾನೆ. ಫಿರೋಜ್ ಶಾ ತುಘ್ಲಕ್ ಒಬ್ಬ ಉದಾರಿಯಾದಂತಹ ದೊರೆ ಅಂತ ಇತಿಹಾಸದಲ್ಲಿ ಪ್ರಖ್ಯಾತಿಯಾಗ್ತಾನೆ. ದ ಮೋಸ್ಟ್ ಜನರಸ್ ರೂಲರ್ ಆಫ್ ಡೆಲ್ಲಿ ಸುಲ್ತಾನೇಟ್ಸ್. ದೆಹಲಿ ಸುಲ್ತಾನರ ಒಬ್ಬ ಉದಾರಿ ದೊರೆ ಅಂತ ಆತ ಅನಿಸ್ಕೊಳ್ತಾನೆ.
ಹಾಗೂ ಆತ ಕುತುಬ್ ಮಿನಾರನ ದುರಸ್ತಿ ಮಾಡ್ತಾನೆ. ಇವನ ಕಾಲದಲ್ಲಿ ಕುತುಬ್ ಮಿನಾರ್ಗೆ ಸಿಡಿಲು ಬಡಿದು ಅದು ಸ್ವಲ್ಪ ಮಟ್ಟಿಗೆ ಹಾನಿ ಆಗತ್ತೆ. ಆ ಕುತುಬ್ ಮಿನಾರನ ದುರಸ್ತಿ ಮಾಡಿದ ಶ್ರೇಯಸ್ಸು ಫಿರೋಜ್ ಶಾ ತೊಗಲಕನಿಗೆ ಸಲ್ಲತ್ತೆ. ಕುತುಬ್ ಮಿನಾರನ್ನ ಕಟ್ಸ್ಲಿಕ್ಕೆ ಶುರು ಮಾಡಿದವನು ಕುತುಬುದ್ದೀನ್ ಐಬಕ್, ಪೂರ್ಣಗೊಳಿಸಿದವನು ಇಲ್ತಮಶ್, ರಿಪೇರಿ ಮಾಡಿಸಿದವನು ಫಿರೋಜ್ ಶಾ ತೊಗಲಕ್. ಹಾಗೂ ಅವನನ್ನ ಲೋಕೋಪಯೋಗಿಗಳ ದೊರೆ ಅಂತ ಕರೀತಾರೆ, ದ ಕಿಂಗ್ ಆಫ್ ಪಬ್ಲಿಕ್ ವರ್ಕ್ಸ್ ಅಂತ. ಹಾಗೂ ಫಿರೋಜ್ ಶಾ ತೊಗಲಕ್ನ ನಂತರ ಈ ಸಂತತಿಯ ಮೇಲೆ ತೈಮೂರನ ದಾಳಿ ಆಗತ್ತೆ. 1398ರಲ್ಲಿ ತೈಮೂರ್ ದಾಳಿಯಿಂದ ತೊಗಲಕ್ ಸಂತತಿ ವಿನಾಶದ ಕಡೆಗೆ ಹೊರಟೋಗತ್ತೆ. ಹಾಗೂ ಮೊಹಮ್ಮದ್ ನಾಸಿರುದ್ದೀನ್ ಈತ ತೊಗಲಕ್ ಸಂತತಿಯ ಕೊನೆಯ ದೊರೆ ಅನಿಸ್ಕೊಳ್ತಾನೆ. ಈ ಮಾಹಿತಿಯ ನಂತರ ನಾವು ಸಂಕ್ಷಿಪ್ತವಾಗಿ ಸೈಯದ್ ಮನೆತನಕ್ಕೆ ಬರ್ತೀವಿ. 1414ರಿಂದ 51ರವರೆಗೆ ಸೈಯದ್ ಮನೆತನ ಆಳತ್ತೆ. ಸೈಯದ್ ಮನೆತನದ ಬಗ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೆಲವೊಂದ್ಸಲ ಬಹಳ ಪ್ರಮುಖ ಪ್ರಶ್ನೆಗಳನ್ನ ಕೇಳ್ತಾರೆ. ಖಿಜರ್ ಖಾನ್ ಇದನ್ನ ಸ್ಥಾಪಿಸ್ತಾನೆ. ಸೈಯದ್ ಡೈನೆಸ್ಟಿ, ದ ಫೌಂಡರ್ ಆಫ್ ಡೈನೆಸ್ಟಿ ವಾಸ್ ಖಿಜರ್ ಖಾನ್. ಹಾಗೂ ಒಂದು ಬಹಳ ಮಹತ್ವದ ಅಂಶ, ಈಗ ಕುತ್ಬುದ್ದೀನ್ ಐಬಕ್ ಗುಲಾಮನಾಗಿದ್ದ, ಗುಲಾಮಿ ಸಂತತಿ. ಗಿಯಾಸುದ್ದೀನ್ ತೊಗಲಕ್ ಡೈನೆಸ್ಟಿ. ಆಮೇಲೆ ಜಲಾಲುದ್ದೀನ್ ಖಿಲ್ಜಿ ಸಂತತಿ. ಆದ್ರೆ ಇಲ್ಲಿ ಖಿಜರ್ ಖಾನ್ ತನ್ನ ಸಂತತಿಗೆ ಸೈಯದ್ ಅಂತ ಕರ್ಕೊಳ್ತಾನೆ. ಯಾಕೆ ಅಂದ್ರೆ ಮೊಹಮ್ಮದ್ ಪೈಗಂಬರರ ವಂಶ ಸೈಯದ್ ಮನೆತನ, ಹಾಗೂ ಆ ಸೈಯದ್ ಮನೆತನಕ್ಕೆ ಖಿಜರ್ ಖಾನ್ ಕೂಡ ಸೇರಿದ್ದ. ಹಾಗೆ ಖಿಜರ್ ಖಾನ್ ತನ್ನಿಂದ ಸ್ಥಾಪನೆಯಾದಂತಹ ಸಂತತಿಗೆ ಸೈಯದ್ ಮನೆತನ ಅಂತ ಕರೆಸ್ಕೊಳ್ತಾನೆ. ಹಾಗೂ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಅನೇಕ ಸಲ ಇದನ್ನ ಕೇಳ್ತಾರೆ, ಒಂದು KS ಮಾದರಿಯ ಪ್ರಶ್ನೆಯಾಗಿ ಕೇಳ್ತಾರೆ. ಸೈಯದ್ ಮನೆತನಕ್ಕೆ ಆ ಹೆಸರು ಬರಲು ಏನು ಕಾರಣ ಅಂತಂದ್ರೆ, ಖಿಜರ್ ಖಾನ್ ಮೊಹಮ್ಮದ್ ಪೈಗಂಬರರ ಸೈಯದ್ ಮನೆತನಕ್ಕೆ ಸೇರಿದ್ದ, ಹಾಗಾಗಿ ತನ್ನ ಮನೆತನಕ್ಕೆ ಸೈಯದ್ ಅಂತ ಹೆಸರಿಟ್ಕೊಳ್ತಾನೆ. ಹಾಗೂ ಸೈಯದ್ ಮನೆತನದಲ್ಲಿ ಅಲ್ಲಾವುದ್ದೀನ್ ಆಲಂ ಶಾ ಇದರ ಕೊನೆಯ ದೊರೆಯಾಗಿ ಗಮನಿಸಬಹುದು ನಾವು. ಸೈಯದ್ ಮನೆತನದ ನಂತರ ಕೊನೆಯ ಮನೆತನ ಲೋಧಿ ಸಂತತಿ, 1451ರಿಂದ 1526. ಲೋಧಿ ಸಂತತಿಯನ್ನ ಆರಂಭಿಸಿದವನು ಬಹ್ಲೋಲ್ ಲೋಧಿ ಅಂತ. ಬಹ್ಲೋಲ್ ಲೋಧಿ ವಾಸ್ ದ ಫೌಂಡರ್ ಆಫ್ ದಿಸ್ ಡೈನೆಸ್ಟಿ, ಅಂಡ್ ಸಿಕಂದರ್ ಲೋಧಿ ವಾಸ್ ಒನ್ ಆಫ್ ದ ಇಂಪಾರ್ಟೆಂಟ್ ರೂಲರ್ ಆಫ್ ಲೋಧಿ ಡೈನೆಸ್ಟಿ. ಹಾಗೂ ಸಿಕಂದರ್ ಲೋಧಿ ಪ್ರಮುಖನಾದಂತಹ ಒಬ್ಬ ಅರಸ, ದೊರೆ, ಸುಲ್ತಾನ ಅನಿಸ್ಕೊಳ್ತಾನೆ ಲೋಧಿ ಸಂತತಿಯಲ್ಲಿ. ಆತ ಆಗ್ರಾ ನಗರವನ್ನ ಕಟ್ಟಿಸ್ತಾನೆ. ಹಿ ಬಿಲ್ಟ್ ಆಗ್ರಾ ಸಿಟಿ. ಮುಂದೆ ಬಹಳ ಪ್ರಖ್ಯಾತವಾದಂತಹ ಆಗ್ರಾ ನಗರ ಏನಿದೆ ದೆಹಲಿಯ ಸಮೀಪ ಯಮುನಾ ನದಿಯ ದಂಡೆಯ ಮೇಲೆ, ಈ ನಗರವನ್ನ ಕಟ್ಟಿಸಿದವನು ಸಿಕಂದರ್ ಲೋಧಿ. ಇದನ್ನು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಆಗ್ರಾ ನಗರವನ್ನ ಕಟ್ಟಿಸಿದವನು ಯಾರು ಅಂತ. ಸಿಕಂದರ್ ಲೋಧಿಯಿಂದ ಆಗ್ರಾ ನಗರ ಕಟ್ಟಿಸಲ್ಪಡುತ್ತೆ. ಹಾಗೂ ಇಬ್ರಾಹಿಂ ಲೋಧಿ ಮನೆತನದ ಕೊನೆಯ ದೊರೆ. ಕೊನೆಯ ವಿಷಯಕ್ಕೆ ಬರ್ತಾ ಇದೀವಿ. 1526ರಲ್ಲಿ ಮೊದಲನೆಯ ಪಾಣಿಪತ್ ಕಾಳಗ ನಡೆಯುತ್ತೆ. ಆ 1526ರ ಮೊದಲ ಪಾಣಿಪತ್ ಕಾಳಗ ಇಬ್ರಾಹಿಂ ಲೋಧಿ ಮತ್ತು ಬಾಬರ್ ನಡುವೆ ನಡೆಯುತ್ತೆ. ಹಾಗೂ ಬಾಬರ್ ಇಬ್ರಾಹಿಂ ಲೋಧಿಯನ್ನ ಸೋಲಿಸಿ ಮೊಘಲ್ ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾನೆ. ಅಲ್ಲಿಗೆ ಇಬ್ರಾಹಿಂ ಲೋಧಿ ದೆಹಲಿ ಸುಲ್ತಾನರ ಕಟ್ಟ ಕಡೆಯ ದೊರೆ ಅನಿಸ್ಕೊಳ್ತಾನೆ. ಕುತ್ಬುದ್ದೀನ್ ಐಬಕ್ ಮೊಟ್ಟ ಮೊದಲ ದೊರೆ, ಗುಲಾಮಿ ಸಂತತಿಯ ಸ್ಥಾಪಕ. ಹಾಗೂ ಇಬ್ರಾಹಿಂ ಲೋಧಿ ಮನೆತನದ ದೆಹಲಿ ಸುಲ್ತಾನರ ಕೊನೆಯ ದೊರೆ. ಬಾಬರ್ನಿಂದ ಸೋಲ್ತಾನೆ. ಐತಿಹಾಸಿಕ ಪ್ರಸಿದ್ಧ ಕಾಳಗ ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್ 1526 ಇಸ್ವಿಯನ್ನ ದಯವಿಟ್ಟು ಸರಿಯಾಗಿ ನೆನಪಲ್ಲಿಟ್ಕೊಂಡಿರಿ. 1526ರಲ್ಲಿ ಮೊಟ್ಟ ಮೊದಲ ಪಾಣಿಪತ್ ಕಾಳಗದಲ್ಲಿ ಬಾಬರ್ ಇಬ್ರಾಹಿಂ ಲೋಧಿಯನ್ನ ಸೋಲಿಸಿ ಮೊಘಲ್ ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾನೆ. ನಮ್ಮ ಮುಂದಿನ ಪಾಠ ಕೂಡ ಮೊಘಲ್ ಸಾಮ್ರಾಜ್ಯ. ಆ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಯಾರು ಅನ್ನೋದು ಅಡ್ವಾನ್ಸ್ ಆಗಿ ನಿಮ್ಗೆ ಗೊತ್ತಾಗಿದೆ. ಬಾಬರ್ was the founder of Mughal dynasty and he defeated Ibrahim Lodi in the battle of first Panipat in 1526. 1526ರಲ್ಲಿ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಆಯಿತು ಅನ್ನೋದರೊಂದಿಗೆ ನಾವು ಈ 4ನೆಯ ಸರಣಿಯನ್ನ ಮುಕ್ತಾಯಗೊಳಿಸೋಣ. ಮೊಹಮ್ಮದ್ ಬಿನ್ ತೊಗಲಕನ ಆಡಳಿತಾತ್ಮಕ ಪ್ರಯೋಗಗಳು, ಆತನ ದೋಆ ಪ್ರದೇಶದ ತೆರಿಗೆಯ ಹೆಚ್ಚಳ, ರಾಜಧಾನಿಯ ಬದಲಾವಣೆ ಹಾಗೂ ಸಾಂಕೇತಿಕ ನಾಣ್ಯಗಳ ಚಲಾವಣೆ, ಜೊತೆಯಲ್ಲಿ ಅವನ ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣ, ಇವುಗಳನ್ನ ಚೆನ್ನಾಗಿ ಕಲ್ತ್ಕೊಳ್ತೀರಿ ಅಂತ ಆಶಿಸ್ತಾ ನಾವು ಈ 4ನೆಯ ಭಾಗಕ್ಕೆ ಪೂರ್ಣ ವಿರಾಮವನ್ನ ಇಡೋಣ. ಹಾಗೂ ದೆಹಲಿ ಸುಲ್ತಾನರ 5ನೆಯ ಕಡೆಯ ಭಾಗದಲ್ಲಿ ದೆಹಲಿ ಸುಲ್ತಾನರ ಕೊಡುಗೆಗಳೊಂದಿಗೆ ಮತ್ತೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ಅದುವರೆಗೂ ಟೇಕ್ ಕೇರ್. ಧನ್ಯವಾದಗಳು.